ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಶಿಪ್ ಅಂದ್ರೆ ಏನು, ಫ್ರೆಂಡ್ಶಿಪ್ಗಾಗಿ ನಾವು ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಸೂಪರ್ ಆಗಿ ತೋರಿಸಿರೋ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಸೋಲ್ ಸ್ನ್ಯಾಚರ್ ಅನ್ನೋ ಚೈನೀಸ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ಫಾಕ್ಸ್ ಫ್ರಾಗ್ ಜೊತೆ ಆಟ ಆಡ್ತಾ ಇದೆ. ಹಾಗೆ ಆಟ ಆಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಮಿಸ್ ಆಗಿ ಪಕ್ಕದಲ್ಲಿರೋ ಪಾತಾಳದ ಒಳಗಡೆ ಬೀಳೋಕೆ ಹೋಗುತ್ತೆ. ಆವಾಗ ಒಬ್ಬ ಚಿಕ್ಕ ಹುಡುಗ ಓಡಿ ಬಂದು ಅದನ್ನ ಕಾಪಾಡೋಕೆ ಟ್ರೈ ಮಾಡ್ತಾನೆ. ಹೇಗೋ ಕಾಪಾಡ್ಬಿಡ್ತಾನೆ. ಹಾಗೆ ಕಾಪಾಡ್ಬೇಕಾದ್ರೆ ಮಿಸ್ ಆಗಿ ಆ ಚಿಕ್ಕ ಹುಡುಗ ಪಾತಾಳದಲ್ಲಿ ಬೀಳೋಕೆ ಹೋಗ್ತಾನೆ. ಆವಾಗ ಫಾಕ್ಸ್ ಆ ಹುಡುಗನ್ನ ಕಾಪಾಡೋಕೆ ಟ್ರೈ ಮಾಡುತ್ತೆ. ಆದ್ರೆ ಆ ಫಾಕ್ಸ್ಗೆ ಹೇಗೆ ಕಾಪಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಫಾಕ್ಸ್ ಕಾಲಲ್ಲಿ ಹುಗುರಿರುತ್ತೆ ಅಲ್ವಾ, ಅದರಲ್ಲಿ ಗೀಜಿದ ತಕ್ಷಣ ಆ ಹುಡುಗ ಮಿಸ್ ಆಗಿ ಅಲ್ಲಿಂದ ಕೆಳಗಡೆ ಬಿದ್ದು ಸತ್ತೇ ಹೋಗ್ತಾನೆ. ಆವಾಗ ಫಾಕ್ಸ್ ಕೆಳಗಡೆ ಬಂದು ಆ ಹುಡುಗನ್ನ ನೋಡುತ್ತೆ. ನೋಡಿದ್ರೆ ಆ ಹುಡುಗ ತೀರೋಗಿದ್ದಾನೆ. ಆದ್ರಿಂದ ಫಾಕ್ಸ್ ನಮ್ಮಿಂದ ಒಬ್ಬ ಚಿಕ್ಕ ಹುಡುಗ ಸತ್ತೋಗ್ಬಿಟ್ನಲ್ಲ ಅಂತ ಅಳುತ್ತೆ. ಅದ್ರಲ್ಲಿ ಆ ಫಾಕ್ಸಿನ ಕಣ್ಣೀರು ಆ ಹುಡುಗನ ಕೈ ಮೇಲೆ ಬೀಳುತ್ತೆ. ಇವಾಗ ತುಂಬಾ ವರ್ಷಗಳ ನಂತರ ಆಕಾಶದಿಂದ ತುಂಬಾ ಫಾಕ್ಸ್ಗಳು ಜಂಪ್ ಮಾಡ್ತಾ ಇದೆ. ಅವೆಲ್ಲ ಭೂಮಿಗೆ ಬರ್ತಾ ಬರ್ತಾ ಹಾಗೆ ಮನುಷ್ಯರಾಗಿ ಚೇಂಜ್ ಆಗುತ್ತೆ. ಅವರೆಲ್ಲ ಸೇರ್ಕೊಂಡು ಒಂದು ಗುಹೆ ಒಳಗಡೆ ಹೋಗ್ತಾ ಇದ್ದಾರೆ. ಅದ್ರಲ್ಲೇ ನಮ್ಮ ಹೀರೋನು ಇರೋದು. ಎಲ್ಲರೂ ಅವ್ರ ಹತ್ರ ಇರೋ ಸಿಂಬಲ್ ನ ತೋರಿಸ್ಬಿಟ್ಟು ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಕೇಡಿ ತರ ಬರ್ತಾ ಇದ್ದಾನೆ. ಅವನನ್ನ ಸ್ಟಾಪ್ ಮಾಡಿ ಸಿಂಬಲ್ ನ ತೋರಿಸು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನು ಅವನ ಹತ್ರ ಇರೋ ಒಡೆದೋಗಿರೋ ಸಿಂಬಲ್ ನ ತೋರಿಸ್ತಾನೆ. ಅದಕ್ಕೆ ಸೆಕ್ಯೂರಿಟಿ ನಮ್ಮನ್ನೇ ಏಮರ್ಸ್ತೀಯಾ, ಈ ಕಡೆ ಬಂದ್ಬಿಡ್ಬೇಡ, ಓಡೋಗು ಅಂತ ಓಡಿಸ್ಬಿಡ್ತಾರೆ. ಅದಕ್ಕೆ ಹೀರೋ, ಹೋಗ್ರಲು, ನೀವು ನನ್ನ ಒಳಗಡೆ ಕಳಿಸ್ದೇ ಇದ್ರೆ ಏನು, ಸೀಕ್ರೆಟ್ ಆಗಿ ಒಳಗಡೆ ಬರೋಕೆ ನನಗೆ ಗೊತ್ತು ಅಂತ ಹೋಗ್ತಾ ಇದ್ದಾನೆ ಹೀರೋ. ಇವಾಗ ಆ ಗುಹೆ ಒಳಗಡೆ 9 ಬಾಳ ಇರೋ ಫಾಕ್ಸ್ ಹೊರಗಡೆ ಬರುತ್ತೆ. ಅದು ಹಾಗೆ ಮನುಷ್ಯನಾಗಿ ಚೇಂಜ್ ಆಗುತ್ತೆ. ಇವರೇ ಈ ಫಾಕ್ಸ್ ಜನಾಂಗದವರಿಗೆ ಹೆಡ್. ಎಲ್ಲಿ ನಮ್ಮ ಹೀರೋನ ಕಾಣಿಸ್ತಾ ಇಲ್ವಲ್ಲ ಅಂತ ನೋಡಿದ್ರೆ ನಮ್ಮ ಹೀರೋ ಹಾಗೆ ಸೈಲೆಂಟ್ ಆಗಿ ಮೇಲ್ ಬಂದು ಕೂತ್ಕೊಂಡು ನೋಡ್ತಾ ಇದ್ದಾನೆ. ಆವಾಗ ಹೆಡ್ ಒಂದು ದೊಡ್ಡ ಕಥೆಯನ್ನ ಹೇಳ್ತಾರೆ. ಇಲ್ಲಿರೋ ಫಾಕ್ಸ್ ಜನಾಂಗನ ಸೇರಿದ ಎಲ್ಲರುವೆ ಒಂದು ಡೈಮಂಡ್ ನ ಕಂಡುಹಿಡಿಬೇಕು. ಆ ಡೈಮಂಡ್ ನಾರ್ಮಲ್ ಮನುಷ್ಯರ ಮೈ ಒಳಗಡೆನೆ ಇರೋದು. ಅವ್ರಗಳನ್ನ ಏಮಾರಿಸಿ ಅವ್ರ ಹತ್ರ ಇಂದ ಪರ್ಮಿಷನ್ ತಗೊಂಡು ಅವರ ಮುಖಾಂತರನೇ ಆ ಡೈಮಂಡ್ ನ ತಗೋಬೇಕು. ಹಾಗೆ ತಗೋಬೇಕಾದ್ರೆ ನಮಗೆ ಇಮ್ಮೋರ್ಟಲ್ ಅನ್ನೋ ಸಾವೇ ಇಲ್ಲದಿರೋ ಬದುಕು ಸಿಗುತ್ತೆ. ಇವಾಗ ಆ ಗ್ರೂಪ್ ಅಲ್ಲಿ ಸುಮಾರು ಹುಡುಗರು ಆ ಡೈಮಂಡ್ಸ್ ಗಳನ್ನ ತಂದಿದ್ದಾರೆ. ಆವಾಗ ಹೆಡ್ ಒಂದು ಹುಡುಗಿನ ನೋಡಿ, ನಿನಗೆ ಹೇಗೆ ಈ ಡೈಮಂಡ್ ಸಿಕ್ತು ಅಂತ ಕೇಳ್ಬೇಕಾದ್ರೆ, ನಾನು ಒಬ್ಬರಿಗೆ ಹೆಂಡತಿಯಾಗಿ ಆಕ್ಟ್ ಮಾಡ್ತಾ ಇದ್ದೆ, ನನಗೆ ಹುಷಾರೇ ಇಲ್ಲ ಅನ್ನೋ ತರ ಸಾಯೋ ಸ್ಟೇಜ್ಗೆ ಹೋಗೋ ತರ ಆಕ್ಟ್ ಮಾಡಿದೆ. ಆವಾಗ ಅವರು ಪ್ರೀತಿಯಿಂದ ಈ ಡೈಮಂಡ್ ನ ನನಗೆ ಕೊಟ್ರು. ಇವಾಗ ಈ ಹುಡುಗಿಗೆ ಡೈಮಂಡ್ ಸಿಕ್ಕಿರೋದ್ರಿಂದ ಆ ಡೈಮಂಡಿನ ಶಕ್ತಿ ಆ ಹುಡುಗಿ ಮೈ ಒಳಗಡೆ ಹೋಗ್ಬೇಕಾದ್ರೆ ಅವಳಿಗೆ ಇಮ್ಮೋರ್ಟಲ್ ಶಕ್ತಿ ಸಿಕ್ಕಿ 5 ಟೈಲ್ಸ್ ಬೆಳೆದು ಅವಳ ಪವರ್ ಜಾಸ್ತಿ ಆಗುತ್ತೆ. ಆ ಡೈಮಂಡ್ಸ್ ಎಲ್ಲ ಬ್ಲಾಕ್ ಡೈಮಂಡ್ಸ್. ಅದರಲ್ಲಿ ವೈಟ್ ಡೈಮಂಡ್ ಇರೋದು ಅದು 1000 ವರ್ಷಗಳಿಗೆ ಒಮ್ಮೆ ಮಾತ್ರ ಮನುಷ್ಯರ ಮೈ ಒಳಗಡೆ ಬೆಳೆಯುತ್ತೆ. ಆ ವೈಟ್ ಡೈಮಂಡ್ ನಿಮಗೆ ಸಿಕ್ಕಿದ್ರೆ ಮಾತ್ರನೇ ನಿಮಗೆ 9 ಬಾಳ ಬೆಳೆದು ಸಾವೇ ಇಲ್ಲದಿರೋ ಇಮ್ಮೋರ್ಟಲ್ ಲೈಫ್ ಸಿಗುತ್ತೆ ಅಂತ ಹೆಡ್ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಕ್ರಿಸ್ಟಲ್ ಬೆಳೆಯುತ್ತೆ. ಅದ್ರ ಮೇಲೆ ಸ್ಟೂಡೆಂಟ್ಸ್ ಎಲ್ಲರೂ ಕೈ ಮಡಗಬೇಕಾದ್ರೆ ಅದು ಹಾಗೆ ಶೈನಿಂಗ್ ಆಗುತ್ತೆ. ಆದ್ರೆ ಕಂಪ್ಲೀಟ್ ಆಗ್ಲಿಲ್ಲ. ಅದಕ್ಕೆ ಹೆಡ್, ಯಾರಪ್ಪ ಇನ್ನ ಬ್ಯಾಲೆನ್ಸ್ ಇದ್ದೀರಾ, ಬಂದು ಕೈ ಮುಡುಗಿ ಅನ್ಬೇಕಾದ್ರೆ ಅದು ನಾನೇ ಅಂತ ನಮ್ಮ ಹೀರೋ ಜಂಪ್ ಮಾಡಿ ಓಡಿ ಬರ್ಬೇಕಾದ್ರೆ ಸ್ಕಿಡ್ ಆಗಿ ಕೆಳಗಡೆ ಬೀಳ್ತಾನೆ. ಅವನನ್ನ ನೋಡಿ ಎಲ್ಲರೂ ನಗಾಡಿ ಬಿಟ್ಟು, ಖಂಡಿತ ನೀನಾಗಿ ಇರೋಕೆ ಚಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ ಅನ್ಬೇಕಾದ್ರೆ, ಯಾರೋ ಬಂದಿಲ್ಲ ಅಲ್ವಾ, ನಾನು ಒಂದು ಸಲ ಟ್ರೈ ಮಾಡ್ತೀನಿ ಅಂತ ಹೀರೋ ಹೇಳ್ಬೇಕಾದ್ರೆ ಸರಿ ಅಂತ ಮಾಸ್ಟರ್ ಒಪ್ಕೋತಾರೆ. ಸೊ ನಮ್ಮ ಹೀರೋನು ಕ್ರಿಸ್ಟಲ್ ಮೇಲೆ ಕೈನ ಇಡ್ಬೇಕಾದ್ರೆ ಕೈ ಇಟ್ಟಿದ ತಕ್ಷಣ ಆ ಕ್ರಿಸ್ಟಲ್ಸ್ ಫುಲ್ ಶೈನಿಂಗ್ ಆಗುತ್ತೆ. ಆವಾಗ ಎಲ್ಲರ ಕೈಯಲ್ಲೂ ಅವರವರ ಡೈಮಂಡ್ಸ್ ಎಲ್ಲಿದೆ, ಯಾರ ಹತ್ರ ಇದೆ ಅನ್ನೋದಕ್ಕೆ ಒಂದು ಸಿಂಬಲ್ ತರ ಮಾರ್ಕ್ಸ್ ಬೀಳುತ್ತೆ. ಆದ್ರೆ ನಮ್ಮ ಹೀರೋ ಕೈಯಲ್ಲಿ ಸಿಂಬಲೇ ಬರ್ಲಿಲ್ಲ. ಸಡನ್ ಆಗಿ ಆ ಕ್ರಿಸ್ಟಲ್ ನಮ್ಮ ಹೀರೋ ಕೈನ ಎಳ್ಕೊಂಡು ಅವನ ಕೈಗೂ ಒಂದು ಸಿಂಬಲ್ ನ ಕೊಡುತ್ತೆ. ಅದಕ್ಕೆ ಹೀರೋ ಖುಷಿಯಾಗಿ, ನನಗೂ ಸಿಂಬಲ್ ಬಂತು ಅಂತ ಕಿರ್ಚ್ಕೋಬೇಕಾದ್ರೆ ಮಾಸ್ಟರ್ ಅವರ ಅಸಿಸ್ಟೆಂಟ್, ಇನ್ನ ಸಿಂಬಲ್ ಕಂಪ್ಲೀಟ್ ಆಗಿಲ್ಲ ಕಣೋ ಅಂತ ಹೇಳ್ತಾನೆ. ಹೌದು, ಬರೀ ಕಿವಿ ಮಾತ್ರ ಬಂದಿದೆ ಅಷ್ಟೇ. ಅದಕ್ಕೆ ಮಾಸ್ಟರ್ ಹೀರೋನ ಸಪರೇಟ್ ಆಗಿ ಕರ್ಕೊಂಡು ಹೋಗಿ, ನಿನಗೆ ಸಿಂಬಲ್ ಫುಲ್ ಕಂಪ್ಲೀಟ್ ಆಗ್ಲೇ ಇಲ್ಲ, ಅದು ನಿನ್ನ ಜೀವಕ್ಕೆ ಅಪಾಯ, ಒಳ್ಳೆ ಚಾನ್ಸ್ ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡ, ಹೇಗಾದ್ರೂ ಆ ಡೈಮಂಡ್ ನ ತಗೋಬೇಡ, ಏನಿಗೂ ಸೇಫ್ಟಿಗಾಗಿ ಈ ಚಾಕುನ ಇಟ್ಕೋ ಅಂತ ಮಾಸ್ಟರ್ ಕೊಡ್ಬೇಕಾದ್ರೆ, ಮಾಸ್ಟರ್ ಚಾಕು ಕೊಟ್ಬಿಟ್ರಲ್ವಾ, ಇನ್ ಮುಂದೆ ನೋಡಿ ಯಾವನ ಅಡ್ಡ ಬಂದ್ರು ಕುರುಪ್ ಹಾಕ್ಬಿಡ್ತೀನಿ ಅಂತ ಪಂಚ್ ಡೈಲಾಗ್ ಹೊಡೆದ್ಬಿಟ್ಟು ಮಾಸ್ಟರ್ನ ತಪ್ಕೋತಾನೆ ಹೀರೋ. ಪ್ರೀತಿಯಿಂದ ತಪ್ಕೋತಾ ಇದ್ದಾನೆ ಅಂತ ಅನ್ಕೊಂಡ್ರೆ
ಅಂದ್ರೆ ಮಾಸ್ಟರ್ ಹತ್ರ ಇರೋ ಡಿವೈಸ್ ನ ಕದ್ಕೋತಾ ಇದ್ದಾನೆ ನಮ್ಮ ಹೀರೋ. ಆ ಡಿವೈಸ್ ಡೈಮಂಡ್ ಎಲ್ಲಿದೆ ಅನ್ನೋ ಡೈರೆಕ್ಷನ್ ತೋರಿಸುತ್ತೆ, ಏನಾದ್ರೂ ಅಪಾಯ ಬಂದ್ರು ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಹೀರೋ ಅದನ್ನ ತಗೊಂಡು ಹೋಗ್ಬೇಕಾದ್ರೆ ಈ ಕಡೆ ಅಸಿಸ್ಟೆಂಟ್ ಮಾಸ್ಟರ್ ಹತ್ರ, ಮಾಸ್ಟರ್ ನಮ್ಮ ಹುಡುಗರು ಡೈಮಂಡ್ ನ ಹುಡಿಕೊಂಡು ಹೋಗ್ಬೇಕಾದ್ರೆ ಯಾರೋ ಅವ್ರಗಳನ್ನ ಸಾಯಿಸ್ತಾ ಇದ್ದಾರೆ ಅಂತ ಕಟ್ಟಾಗಿರೋ ಫಾಕ್ಸ್ ಬಾಳಗಳನ್ನ ತೋರಿಸ್ಬೇಕಾದ್ರೆ ಅದಕ್ಕೆ ಮಾಸ್ಟರ್ ನನಗೇನೋ ಆ ವೈಟ್ ಡೈಮಂಡ್ ನ ತಗೊಳ್ಳೋದೇ ಈ ಹೀರೋನೇ ಅನ್ಸುತ್ತೆ. ಸೊ ಅವನಿಗೆ ದಾರಿಯಲ್ಲಿ ಅಪಾಯ ಬರೋ ಚಾನ್ಸಸ್ ಇದೆ, ನೀನು ಅವನನ್ನ ಫಾಲೋ ಮಾಡಿ ಹೋಗು ಅಂತ ಹೇಳ್ತಾರೆ ಮಾಸ್ಟರ್. ಈ ಕಡೆ ನಮ್ಮ ಹೀರೋ ಡೈಮಂಡ್ ನ ಹುಡಿಕೊಂಡು ಹೋಗ್ತಾನೆ ಅನ್ಕೊಂಡ್ರೆ ಒಂದು ಹೋಟೆಲ್ ಅಲ್ಲಿ ಕೂತ್ಕೊಂಡು ಚೆನ್ನಾಗಿ ತಿಂತಾ ಇದ್ದಾನೆ. ಆವಾಗ ಒಬ್ಬ ಹುಡುಗ ಸಿಸಿನ್ ಅವನ ಅಣ್ಣನ ಫೋಟೋನ ತೋರಿಸಿ ಅಲ್ಲಿರೋ ಜನರ ಹತ್ರ ಇವರನ್ನ ಗೊತ್ತಾ ಅಂತ ಕೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ಅವರ ಅಣ್ಣ ಮಿಸ್ ಆಗ್ಬಿಟ್ಟಿದ್ದಾರೆ. ಅದೇ ತರ ನಮ್ಮ ಹೀರೋ ಹತ್ರ ಕೇಳ್ಬೇಕಾದ್ರೆ ನಮ್ಮ ಹೀರೋ ತಿನ್ಕೊಂಡೆ ತಿರುಗಿ ನೋಡ್ತಾನೆ. ಅವನ್ ಮುಖ ನೋಡಿ ಹೇಗಿದೆ. ಅದಕ್ಕೆ ಸಿಸಿನ್ ಇಲ್ಲ ನೀವು ಊಟ ಮಾಡಿ, ನಾನು ಬೇರೆಯವ್ರನ್ನ ಕೇಳ್ಕೊತೀನಿ ಅಂತ ಹೋಗ್ತಾನೆ. ಆವಾಗ ನಮ್ಮ ಹೀರೋ ಹತ್ರ ಇರೋ ಡಿವೈಸ್ ಡೈಮಂಡ್ ಇಲ್ಲೇ ಇದೆ ಅಂತ ಸಿಗ್ನಲ್ ತೋರಿಸುತ್ತೆ. ಅದಕ್ಕೆ ನಮ್ಮ ಹೀರೋ ಅವನ ಕೈಯಲ್ಲಿರೋ ಸಿಂಬಲ್ ಯಾರಿಗಾದ್ರೂ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರ ತಲೆ ಮೇಲೂ ಅದೇ ತರ ಡಿಸೈನ್ ಇದೆ. ಅದಕ್ಕೆ ಹೀರೋ ಕನ್ಫ್ಯೂಷನ್ ಆಗ್ಬಿಟ್ಟು ಅಲ್ಲಿರೋ ಕತ್ತೆ ಹತ್ರ ಹೋಗಿ ನಾನು ಹುಡಿಕೊಂಡು ಬಂದಿರೋ ಡೈಮಂಡ್ ನಿನ್ನ ಹತ್ರನೇ ಇದೆಯಾ ಅಂತ ಕತ್ತೆ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಆ ಕತ್ತೆಗಳ ಓನರ್ ಏನ್ ಸರ್ ಕತ್ತೆ ಬೇಕಾ ತಗೋತೀರಾ ಅಂತ ಕೇಳ್ಬೇಕಾದ್ರೆ ಇಲ್ಲ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಅವನ ಕೈಯಲ್ಲಿರೋ ಡಿವೈಸ್ ನ ಕೆಟ್ಟದಾಗಿ ಬೈತಾ ಇರ್ತಾನೆ ಹೀರೋ. ಹೇಯ್ ಡಿವೈಸು ಕಪಿ ಮುಂಡೆ ಇದೆ, ಡೈಮಂಡ್ ಇರೋರ್ನ ಕರೆಕ್ಟ್ ಆಗಿ ತೋರಿಸು ಅನ್ಬೇಕಾದ್ರೆ ಅದಕ್ಕೆ ಆ ಡಿವೈಸ್ ಲವ್ ಅವರು ಯಾವ ಜಾಗದಲ್ಲಿ ಇದ್ದಾರೆ ಅಂತ ಮಾತ್ರ ನಾನು ನಿನಗೆ ಸಿಗ್ನಲ್ ತೋರ್ಸೋಕೆ ಆಗುತ್ತೆ, ಅವರು ಯಾರು ಅಂತ ನೀನೇ ಹುಡುಕಿ ಕಂಡುಹಿಡಿಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಹುಡಿಕೊಂಡು ಹೋಗ್ತಾನೆ. ಆವಾಗ ಅಲ್ಲಿ ಒಬ್ಬ ಮಂತ್ರವಾದಿ ಡ್ರಾಯಿಂಗ್ ಪೇಂಟಿಂಗ್ಸ್ ಗಳನ್ನ ಇಟ್ಟು ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಬ್ಬ ತಂದೆ ಅವರ ಮಗಳಿಗೆ ಹುಷಾರಿಲ್ಲ ಅಂತ ಹೇಳ್ಬೇಕಾದ್ರೆ ಆ ವ್ಯಕ್ತಿ ಅವರ ಪೇಂಟಿಂಗ್ ಅಲ್ಲಿರೋ ಒಂದು ಹುಡುಗಿ ಕಾಲಿಗೆ ಗೀಜ್ಬೇಕಾದ್ರೆ ಅದರಿಂದ ಬ್ಲಡ್ ಬರುತ್ತೆ. ಅದನ್ನ ಹಿಡಿದು ಇದನ್ನ ಕುಡಿ ಅಂತ ಮಗುವಿಗೆ ಕೊಡ್ತಾ ಇದ್ದಾರೆ ಆ ಮಂತ್ರವಾದಿ. ಅದನ್ನ ನೋಡ್ಬಿಟ್ಟು ನಮ್ಮ ಹೀರೋ ಬರ್ಬೇಕಾದ್ರೆ ಗೊತ್ತಿಲ್ಲದೆ ಸಿಸಿನ್ ಮೇಲೆ ಡ್ಯಾಶ್ ಮಾಡ್ಕೋತಾನೆ. ಅವನು ಗೊತ್ತಿಲ್ಲದೆ ಇನ್ನೊಬ್ಬನ ಮೇಲೆ ಡ್ಯಾಶ್ ಮಾಡ್ಕೋತಾನೆ. ಹಾಗೆ ಡ್ಯಾಶ್ ಮಾಡಿ ಕೊನೆಗೆ ನಮ್ಮ ಹೀರೋ ಕತ್ತೆಗಳ ಕೊಠಡಿ ಒಳಗಡೆ ಬಂದು ಬಿದ್ದೋಗ್ತಾನೆ. ಆವಾಗ ಡಿವೈಸ್ ಡೈಮಂಡ್ ಇಲ್ಲೇ ಇದೆ ಅಂತ ಮತ್ತೆ ಸಿಗ್ನಲ್ ಕೊಡುತ್ತೆ. ಆ ಸದ್ದಿಗೆ ಕತ್ತೆ ಹೆದರ್ಕೊಂಡು ಹೀರೋ ಮುಖಕ್ಕೆ ಒದೆಯುತ್ತೆ. ಎಲ್ಲ ಕತ್ತೆಗಳು ಹೀರೋನ ತುಳಿಯೋಕೆ ಟ್ರೈ ಮಾಡ್ಬೇಕಾದ್ರೆ ಹೀರೋ ಹೇಗೋ ಎಸ್ಕೇಪ್ ಆಗ್ತಾನೆ. ಆದ್ರೆ ಕೊನೆಗೆ ಕತ್ತೆಗಳು ಕೊಠಡಿನ ಹೊಡ್ಕೊಂಡು ಓಡಿ ಹೋಗ್ತವೆ. ಕೊಠಡಿ ಟೋಟಲ್ ಆಗಿ ಹೊಡೆದು ಹೀರೋ ತಲೆ ಮೇಲೇನೆ ಬೀಳುತ್ತೆ. ಆವಾಗ ನಮ್ಮ ಸಿಸಿನ ಅವನ ಕತ್ತೆನ ಕರ್ಕೊಂಡು ಬಂದು ಏನಾಯ್ತು ಆರ್ ಯು ಓಕೆ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕತ್ತೆನ ನೋಡಿ ಹೆದರ್ಕೊಂಡು ಛೇ ಕತ್ತೆ ಅಂತ ಹೊಡಿಬೇಕಾದ್ರೆ ಆ ಕತ್ತೆ ಓಡಿ ಹೋಗುತ್ತೆ. ಅಯ್ಯಯ್ಯೋ ನನ್ನ ಕತ್ತೆ ಅಂತ ಸಿಸಿನ್ ಹಿಂದೆನೆ ಓಡಿ ಹೋಗ್ತಾನೆ. ಇವಾಗ ಆ ಕತ್ತೆ ಯೂಟರ್ನ್ ಹಾಕಿ ಓಡಿ ಬಂದು ನಮ್ಮ ಹೀರೋಗೆ ಡ್ಯಾಶ್ ಮಾಡಿದ್ರಲ್ಲಿ ನಮ್ಮ ಹೀರೋ ಹಾಗೆ ಹಾರ್ಕೊಂಡು ಬಂದು ಮತ್ತೆ ಅದೇ ಕತ್ತೆ ಮೇಲೆ ಕೂತ್ಕೊಳ್ಳೋ ಹಾಗೆ ಆಗ್ಬಿಡುತ್ತೆ. ಹಿಂದೆನೆ ಸಿಸಿನ್ ಹೋಗ್ಬೇಕಾದ್ರೆ ಆವಾಗ ಒಬ್ಬ ಮಂತ್ರವಾದಿ ಏನೋ ಮಂತ್ರವನ್ನ ನಮ್ಮ ಸಿಸಿನ್ ಬೆನ್ನಿಗೆ ಹಾಕ್ತಾ ಇದ್ದಾರೆ, ಯಾಕೋ ಗೊತ್ತಿಲ್ಲ. ಈ ಕಡೆ ಆ ಕತ್ತೆ ಹೀರೋನ ಕಾಡು ಒಳಗಡೆ ಬಿಳಿಸ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟಿರುತ್ತೆ. ಹಿಂದೆನೆ ಬಂದ ಸಿಸಿನ್ ಎಲ್ಲಿ ನನ್ನ ಕತ್ತೆ ಅಂತ ಕೇಳ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಅಂತ ಹೀರೋ ಓಡಿ ಹೋಗ್ತಾನೆ. ಸಿಸಿನು ಬಿಡೋ ತರ ಇಲ್ಲ, ಹಿಂದೆನೆ ಚೇಸ್ ಮಾಡ್ಕೊಂಡು ಹೋಗ್ತಾನೆ. ಕೊನೆಗೆ ಇಬ್ಬರು ಸುಸ್ತಾಗಿ ಒಂದು ಜಾಗದಲ್ಲಿ ಮಲಗ್ಬಿಡ್ತಾರೆ. ಆವಾಗ ಹೀರೋ ಯಾಕೆ ನನ್ನ ಹೀಗೆ ಆಟಾಡಿಸ್ತಾ ಇದೆಯಾ, ನನ್ನ ಕತ್ತೆ ನನಗೆ ಬೇಕು, ಆ ಕತ್ತೆ ಇಲ್ಲ ಅಂದ್ರೆ ಏನು ಬೇರೆ ಕತ್ತೆನ ಹಿಡ್ಕೊಡ್ತೀನಿ ಬಿಡು. ಇಲ್ಲ ಇಲ್ಲ ನನಗೆ ಆ ಕತ್ತೆನೇ ಬೇಕು, ಯಾಕೆ ಅಂದ್ರೆ ಅದು ನಮ್ಮ ಅಣ್ಣನವರ ಕತ್ತೆ, ಅವ್ರ ನೆನ್ಪಾಗಿ ಇರೋದು ಅದು ಒಂದೇ ಅಂತ ಸಿಸಿನ್ ಸೆಂಟಿಮೆಂಟ್ ಆಗಿ ಮಾತಾಡ್ಬೇಕಾದ್ರೆ ಅಯ್ಯೋ ಸರಿ ಕಣಪ್ಪ ಬಿಡು, ನಾಳೆ ಬೆಳಿಗ್ಗೆ ಹುಡುಕಿ ಕಂಡಿಡ್ದು ಕೊಡ್ತೀನಿ ಅನ್ಬಿಟ್ಟು ಹೀರೋ ಆ ಡಿವೈಸ್ ಹತ್ರ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಡಿವೈಸ್ ಲೋ ಪೆದ್ದ, ನೀನು ಹುಡಿಕೊಂಡು ಬಂದ ಆ ಡೈಮಂಡ್ ಈ ಹುಡುಗನ ಮೈಯಲ್ಲೇ ಇರೋದು, ಅವನ ಹತ್ರ ಮಾತಾಡಿ ನೈಸ್ ಮಾಡಿ ಹೇಗಾದ್ರೂ ತಗೋ ಅನ್ಬೇಕಾದ್ರೆ ಹೀರೋ ಫುಲ್ ಖುಷಿ ಆಗ್ಬಿಡ್ತಾನೆ. ಆಮೇಲಿಂದ ಸಿಸಿನ್ ಹತ್ರ ನೈಸ್ ಆಗಿ ಮಾತಾಡ್ತಾನೆ. ಗೌರ್ಮೆಂಟ್ ಎಕ್ಸಾಮ್ ಬರೀತಾ ಇದೆಯಾ ಅಂತ ಹೀರೋ ಕೇಳ್ಬೇಕಾದ್ರೆ ಹೌದು ಅಂತಾನೆ ಸಿಸಿನ್. ಆಮೇಲೆ ಸಿಸಿನ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾನೆ ನಮ್ಮ ಹೀರೋ. ಏನಿವ್ನು ಇಷ್ಟು ನೈಸ್ ಮಾಡ್ತಾ ಇದ್ದಾನೆ ಅಂತ ಸಿಸಿನ್ಗೆ ಡೌಟ್ ಆಗ್ಬಿಡುತ್ತೆ. ಆಮೇಲೆ ಸಿಸಿನ್ ಊಟ ಮಾಡ್ತಾ ಇರ್ಬೇಕಾದ್ರೆ ಅವನನ್ನೇ ನೋಡ್ತಾ ಇರ್ತಾನೆ ಹೀರೋ. ಅದಕ್ಕೆ ಸಿಸಿನ್ ತಗೋ ನೀನು ತಿನ್ನು ಅಂತ ಸ್ವಲ್ಪ ಬ್ರೆಡ್ ನ ಕೊಡ್ತಾನೆ. ಆಮೇಲೆ ಅವರ ಅಣ್ಣನ ಫೋಟೋನ ತೋರಿಸಿ ನಮ್ಮ ಅಣ್ಣ ಕಾಣೆ ಆದಾಗ್ಲಿಂದ ನಮ್ಮ ಅಜ್ಜಿ ಸರಿಯಾಗಿ ಊಟನೇ ಮಾಡ್ತಾ
ಇಲ್ಲ, ಯಾವಾಗ್ಲೂ ಸಪ್ಪಿಗೆನೆ ಇದ್ದಾರೆ ಅಂತ ಅವನ ಸ್ಯಾಡ್ ಸ್ಟೋರಿನ ಹೇಳ್ಕೊತಾನೆ ಸಿಸಿನ. ಹಾಗೆ ಕತ್ತಲೆ ಆಗುತ್ತೆ. ಅದಕ್ಕೆ ಸಿಸಿನ, ನೋಡಪ್ಪ ನೀನು ದೂರ ಮಲ್ಗು, ನಿನ್ನ ನಂಬೋಕೆ ಆಗಲ್ಲ, ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ನನ್ನ ಕಿಡ್ನಿನ ಕದ್ರು ಕದ್ ಬಿಡ್ತೀಯ ಅಂತ ಹೀರೋನ ದೂರ ಮಲಗಿಸ್ತಾನೆ. ಆವತ್ತು ರಾತ್ರಿ ಸಿಸಿನ್ ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಆದ್ರೆ ನಮ್ಮ ಹೀರೋಗೆ ನಿದ್ದೆನೆ ಬರ್ತಾ ಇಲ್ಲ. ಆವಾಗ ಯಾರೋ ಅಲ್ಲಿಗೆ ಬರೋ ತರ ಸದ್ದಾಗ್ಬೇಕಾದ್ರೆ ನಮ್ಮ ಹೀರೋ ಚಾಕು ತಗೊಂಡು ರೆಡಿ ಆಗ್ತಾನೆ. ಯಾರು ಅಂತ ನೋಡಿದ್ರೆ ಮಾಸ್ಟರ್ ಕಳ್ಸಿದ ಅಸಿಸ್ಟೆಂಟ್ ಲೀ. ಅವನು ನಮ್ಮ ಹೀರೋ ಹತ್ರ, ನೋಡಪ್ಪ ಅವನ ಹತ್ರ ಇಂದ ಹೇಗೆ ಡೈಮಂಡ್ ತಗೋಬೇಕು ಗೊತ್ತಾ, ಫಸ್ಟ್ ಅವನನ್ನ ಅಪಾಯದಲ್ಲಿ ಸಿಕ್ಸು, ಆಮೇಲೆ ನೀನೇ ಅವನನ್ನ ಕಾಪಾಡೋ ತರ ಆಕ್ಟ್ ಮಾಡು, ಆವಾಗ ಅವನಿಗೆ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬರುತ್ತೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಸಿಸಿನೋ ನಿದ್ದೆಯಲ್ಲಿ ಎದ್ದು ಕೂತ್ಕೋತಾನೆ. ಅದಕ್ಕೆ ಲೀ ಅಲ್ಲಿಂದ ಜಂಪ್ ಆಗ್ಬಿಡ್ತಾರೆ. ಆಮೇಲೆ ನಮ್ಮ ಸಿಸಿನ್ ಮತ್ತೆ ಮಲಗಿದ ಮೇಲೆ ನಮ್ಮ ಹೀರೋ ಲೀ ಹತ್ರ ಬಂದು ಹೆಲ್ಪ್ ಕೇಳ್ತಾನೆ. ಬೆಳಿಗ್ಗೆ ಆಗುತ್ತೆ. ನೋಡಿದ್ರೆ ಸಿಸಿನ್ ಅವನ ಕತ್ತೆ ನಿಂತಿದೆ. ಅದನ್ನ ನೋಡಿ ಸಿಸಿನ್ ತುಂಬಾನೇ ಖುಷಿ ಆಗ್ತಾನೆ. ಆಕ್ಚುಲಿ ಅಸಿಸ್ಟೆಂಟ್ ಲೀನ ಹೀರೋನೇ ಈ ತರ ಚೇಂಜ್ ಮಾಡಿದ್ದಾನೆ. ಸೊ ಕತ್ತೆ ಸಿಕ್ಕಾಯ್ತು ಅಂತ ಇಬ್ಬರು ಎಲ್ಲಿಗೂ ಹೊರಡ್ತಾರೆ. ಹಾಗೆ ಇಬ್ಬರು ಕ್ಲೋಸ್ ಆಗ್ಬಿಡ್ತಾರೆ. ನಮ್ಮ ಸಿಸಿನ್ ಹೀರೋನ ಅವನ ಅಣ್ಣನಾಗೆ ಭಾವಿಸ್ತಾ ಇದ್ದಾನೆ. ಅಣ್ಣ ಅಣ್ಣ ಅಂತಾನೆ ಕರೆದು ಮಾತಾಡಿಸ್ತಾ ಇರ್ತಾನೆ. ಹಾಗೆ ಹೋಗ್ಬೇಕಾದ್ರೆ ಒಂದು ವಿಲೇಜ್ ಬರುತ್ತೆ. ಸರಿ ಕತ್ಲೆ ಆಯ್ತು, ಇವತ್ತು ಇಲ್ಲೇ ಸ್ಟೇ ಆಗ್ಬಿಟ್ಟು ನಾಳೆ ಹೊರಡೋಣ ಅಂತ ಇಬ್ಬರು ಒಂದು ಹಾಸ್ಟೆಲ್ ಮುಂದೆ ಹೋಗ್ತಾರೆ. ಆವಾಗ ಒಬ್ಬ ಟೀಚರ್ ಸಡನ್ ಆಗಿ ಬಂದು, ಏನ್ರಪ್ಪ ಬೋರ್ಡನ್ನೇ ಹೀಗೆ ನೋಡ್ತಾ ಇದ್ದೀರಾ, ನೀನು ನೋಡೋಕೆ ಚೆನ್ನಾಗಿ ಓದೋ ಹುಡುಗನ್ ತರ ಕಾಣುತ್ತಲ್ಲ, ನೀನು ಗೌರ್ಮೆಂಟ್ ಉದ್ಯೋಗಕ್ಕಾಗಿ ಎಕ್ಸಾಮ್ ಬರೀತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ಹೌದು ಅಂತ ಹೇಳ್ತಾನೆ ಸಿಸಿನ್. ಬಾರಪ್ಪ ಬಾ, ನಿಂತರ ಹುಡುಗರನ್ನೇ ನಾನು ಹುಡುಕ್ತಾ ಇದ್ದೆ, ನೋಡು ಇಲ್ಲಿ ಎಷ್ಟು ಹುಡುಗರು ಓದುತ್ತಾ ಇದ್ದಾರೆ, ನೀನು ತಲೆನೇ ಕೆಡಿಸ್ಕೋಬೇಡ ಕಣಪ್ಪ, ಸ್ವಲ್ಪ ಹಣ ಕೊಡು ಸಾಕು, ಆ ಎಕ್ಸಾಮ್ ಅಲ್ಲಿ ನಿನ್ನನ್ನ ನಾನು ಪಾಸ್ ಮಾಡಿಸ್ತೀನಿ ಅಂತ ಟೀಚರ್ ಹೇಳ್ಬೇಕಾದ್ರೆ, ಇಲ್ಲ ಅವೆಲ್ಲ ನನಗೆ ಬೇಡ, ಇವತ್ತು ಒಂದು ರಾತ್ರಿ ನಾನು ಇಲ್ಲಿ ಸ್ಟೇ ಆಗೋಕೆ ಒಂದು ರೂಮ್ ಮಾತ್ರ ಕೊಡಿ ಸಾಕು ಅಂತ ಸಿಸಿನ್ ಕೇಳ್ತಾನೆ. ಸೊ ಟೀಚರು ಸರಿ ಅಂತ ಒಂದು ರೂಮ್ ನ ಕೊಡ್ತಾರೆ. ಆವತ್ತು ರಾತ್ರಿ ನಮ್ಮ ಹೀರೋ ನಡ್ಕೊಂಡು ಬರ್ಬೇಕಾದ್ರೆ ಅವನ ಕಾಲ್ ಮೇಲೆ ಒಂದು ಕಪ್ಪೆ ಹತ್ತುತ್ತಾ ಇದೆ. ಅದಕ್ಕೆ ಹೀರೋ ಏನಿದು ಕಪ್ಪೆ ಇಲ್ಲಿದೆಯಲ್ಲ ಅಂತ ಓಡಿಸ್ಬೇಕಾದ್ರೆ ಆ ಕಪ್ಪೆ ಅಲ್ಲಿಂದ ಜಂಪ್ ಮಾಡಿ ಹೋಗ್ಬೇಕಾದ್ರೆ ಚಿನ್ನದ ಪಿಕ್ಕ ಹಾಕೊಂಡು ಹೋಗ್ತಾ ಇದೆ. ಅದಕ್ಕೆ ಹೀರೋ ಏನಿದು ಅಂತ ನೋಡ್ಬೇಕಾದ್ರೆ ಚಿನ್ನ. ಸೊ ಆ ಚಿನ್ನಗಳನ್ನ ಕಲೆಕ್ಟ್ ಮಾಡ್ಕೊಂಡು ಸಿಸಿನ್ ರೂಮ್ ನ ಕ್ರಾಸ್ ಮಾಡಿ ಹೋಗ್ತಾನೆ ಹೀರೋ. ಇವನೇನು ಇಷ್ಟೊತ್ತಲ್ಲಿ ಈ ಕಡೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಸಿಸಿನು ರೂಮ್ ಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ಹೀರೋನ ಕಾಣ್ತಾ ಇಲ್ಲ. ಆದ್ರೆ ಹೀರೋ ಕಿರ್ಚ್ಕೊಳ್ಳೋ ಸದ್ದು ಮಾತ್ರ ಕೇಳುತ್ತೆ. ಅದಕ್ಕೆ ಸಿಸಿನು ಹಾಗೆ ಹುಡಿಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಕೂತ್ಕೊಂಡು ಓದುತ್ತಾ ಇದ್ದ ಹುಡುಗರು ಒಬ್ಬರನ್ನು ಕಾಣ್ತಾ ಇಲ್ಲ. ಆವಾಗ ಅಲ್ಲಿ ಟೀಚರ್ ಒಬ್ಬ ಮಾತ್ರ ಕೂತಿದ್ದಾನೆ. ಅವನ ಹತ್ರ, ಸರ್ ಇಲ್ಲಿ ಹುಡುಗರೆಲ್ಲ ಇದ್ರಲ್ಲ ಎಲ್ಲಿಗೆ ಹೋದ್ರು ಅಂತ ಕೇಳ್ಬೇಕಾದ್ರೆ, ಕೆಳಗಡೆ ನೋಡು ಅನ್ಬೇಕಾದ್ರೆ ನಮ್ಮ ಸಿಸಿನೋ ನೀರೊಳಗಡೆ ಏನಿದೆ ಅಂತ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಕಪ್ಪೆಯ ನಾಳಿಗೆ ಬಂದು ನಮ್ಮ ಸಿಸಿನ್ ಮುಖಾನ ಹಿಡಿದು ಒಳಗಡೆ ಎಳ್ಕೊಳ್ಳುತ್ತೆ. ಮತ್ತೆ ನೀರಿಂದ ಹೊರಗಡೆ ಬರ್ತಾನೆ ನಮ್ಮ ಹುಡುಗ. ನೋಡಿದ್ರೆ ಅಲ್ಲಿದ್ದ ಸ್ಟೂಡೆಂಟ್ಸ್ ಎಲ್ಲರೂ ಸ್ಪೈಡರ್ ವೆಬ್ ಅಲ್ಲಿ ಸಿಗಾಕೊಂಡಿರೋ ಹಾಗೆ ಸಿಗಾಕೊಂಡಿದ್ದಾರೆ. ನಮ್ಮ ಸಿಸಿನ ಅದನ್ನ ನೋಡಿ ಹೆದರ್ಕೊಂಡು ಹಾಗೆ ಹಿಂದೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ಕಪ್ಪೆ ಹಿಂದೆ ಕೂತಿದೆ. ಅಷ್ಟೇ ಆ ಕಪ್ಪೆ ನಮ್ಮ ಹುಡುಗನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡುತ್ತೆ. ಆವಾಗ ನಮ್ಮ ಹೀರೋ ಹಾರ್ಕೊಂಡು ಬಂದು ಆ ಕಪ್ಪೆ ಮೇಲೆ ಕೂತ್ಕೋತಾನೆ. ಆ ಕಪ್ಪೆ ಹೀರೋನ ಹೊಡೆದು ಆರಿಸ್ಬಿಟ್ಟು ಇವಾಗ ಇಬ್ಬರನ್ನು ಅದ್ರ ನಾಲ್ಗೆಯಿಂದ ಹಿಡಿಯೋಕೆ ಟ್ರೈ ಮಾಡುತ್ತೆ. ನಮ್ಮ ಹುಡುಗರು ಎಸ್ಕೇಪ್ ಆಗ್ತಾರೆ, ಆದ್ರೂ ಅದು ಬಿಡೋ ತರ ಇಲ್ಲ. ಆವಾಗ ಹೀರೋ ಅದ್ರ ನಾಲ್ಗೆನ ಹಿಡಿದು ಕಂಬಗಳಿಗೆ ಸೇರಿದ ಹಾಗೆ ಲಾಕ್ ಮಾಡಿ ಹಿಡ್ಕೋತಾನೆ. ಆದ್ರೆ ಆ ಕಪ್ಪೆ ಭಯಂಕರ ಸ್ಟ್ರಾಂಗ್ ಅನ್ಸುತ್ತೆ. ಎಲ್ಲವನ್ನು ಹೊಡೆದು ನಾಲ್ಗೆನ ಒಳಗಡೆ ಎಳ್ಕೊಳ್ಳುತ್ತೆ. ಸರಿ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ನಮ್ಮ ಹುಡುಗರು ಟ್ರೈ ಮಾಡಿದ್ರೆ ಆ ಕಪ್ಪೆ ಅಲ್ಲಿರೋ ಗಾಳಿನ ಒಳಗಡೆ ಎಳೆದು ಹಾಗೆ ನಮ್ಮ ಹುಡುಗರನ್ನ ನುಂಗೋಕೆ ಟ್ರೈ ಮಾಡುತ್ತೆ. ಸಡನ್ ಆಗಿ ಮತ್ತೆ ಗಾಳಿನ ಹೊರಗೆ ಬಿಡ್ಬೇಕಾದ್ರೆ ನಮ್ಮ ಹುಡುಗರು ಹಾಗೆ ಹಾರ್ಕೊಂಡು ಹೋಗಿ ಪಳ್ಳಿ ತರ ಗೋಡೆಯಲ್ಲಿ ಅಂಟ್ಕೋತಾರೆ. ಇಲ್ಲಿಂದ ಹೇಗಾದ್ರೂ ಹೋಗ್ಬಿಡ್ಬೇಕು ಅಂತ ಅನ್ಕೊಂಡ್ರೆ ಆವಾಗ ಅಲ್ಲಿದ್ದ ಸ್ಟೂಡೆಂಟ್ಸ್ ಎಲ್ಲರೂ ದೆವ್ವಗಳ ತರ ಬಂದು ನಿಂತ್ಕೋತಾ ಇದ್ದಾರೆ. ಅದನ್ನ ನೋಡಿದ ನಮ್ಮ ಹುಡುಗರು ಹೆದರ್ಕೊಂಡು ಸದ್ದೆ ಮಾಡದೆ ಹೊರಗಡೆ ಬಂದು ಡೋರ್ನ ಕ್ಲೋಸ್ ಮಾಡ್ಕೊಂಡು ನಿಂತ್ಕೋತಾರೆ. ಆವಾಗ ಆ ಕಪ್ಪೆಯ ನಾಳಿಗೆ ನಮ್ಮ ಸಿಸಿನ್ ಹತ್ರ ಬರ್ಬೇಕಾದ್ರೆ ಸಿಸಿನು ಕಿರ್ಚ್ಕೋತಾನೆ. ಲೋ ಸದ್ ಮಾಡ್ಬೇಡ ಕಣೋ ಅಂತ ನಮ್ಮ ಹೀರೋ ಹೇಳೋ ಅಷ್ಟರಲ್ಲಿ ದೆವ್ವಗಳಿಗೆ ಕೇಳ್ಬಿಡುತ್ತೆ. ಸೊ ನಮ್ಮ ಹುಡುಗರು ಎಲ್ಲಿಗೆ ಹೋದ್ರು ದೆವ್ವಗಳು ಅಡ್ಡ ಬರ್ತಾ ಇದೆ. ಅದ್ರಲ್ಲಿ ನಮ್ಮ ಹೀರೋ ಕನ್ಫ್ಯೂಷನ್ ಆಗಿ ಒಂದು ದೆವ್ವನ ಸಿಸಿನ್ ಅಂತ ಅನ್ಕೊಂಡು ಎಳ್ಕೊಂಡು ಸುತ್ತಾಡ್ತಾ ಇರ್ತಾನೆ. ದೆವ್ವ ಅಂತ ಗೊತ್ತಾಗಿದ್ದ ತಕ್ಷಣ ಒಂದೇ ಕಿಕ್ಕು. ಆಮೇಲೆ ಇಬ್ಬರು ಸೇರಿ ನೀರಿಗೆ ಬಿದ್ದು ಎಸ್ಕೇಪ್ ಆಗ್ಬಿಡೋಣ ಅನ್ಕೊಂಡು ಜಂಪ್ ಮಾಡಿದ್ರೆ ಅದು ನೀರೇ ಇಲ್ಲ. ನಮ್ಮ ಹುಡುಗರು ನೀರು ಒಳಗಡೆ ಹೋಗ್ತಾನೆ ಇಲ್ಲ, ಜಲ್ಲಿ ತರ ನಿಂತಿದೆ. ಆವಾಗ ಆ ದೊಡ್ಡ ಕಪ್ಪೆ ಅಡ್ಡ ಬಂದು,
ಲೋ ಹೀರೋ, ನೀನು ಹೋಗ್ಬಿಡು, ನನಗೆ ಆ ಹುಡುಗ ಮಾತ್ರ ಬೇಕು ಅನ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಏನೇ ಆದ್ರೂ ಸರಿ ನಾನು ಸಚಿನ ನಾನು ಸಿಸಿನ್ ಜೊತೆನೇ ಇರ್ತೀನಿ ಅಂತ ಮಾತಾಡ್ಬೇಕಾದ್ರೆ ಅಷ್ಟೇ ಫ್ರಾಗು ನಮ್ಮ ಹೀರೋನ ನುಂಗ್ಬಿಡುತ್ತೆ. ಅದನ್ನ ನೋಡಿ ಹೆದರ್ಕೊಂಡು ಅಲ್ಲಿಂದ ಕಿರ್ಚ್ಕೊಂಡು ಓಡಿ ಹೋಗ್ಬಿಡ್ತಾನೆ ಸಿಸಿನ. ಅವನು ಆ ಕಡೆ ಹೋದ್ಮೇಲೆ ನಮ್ಮ ಹೀರೋ ಆ ಕಪ್ಪೆ ಬಾಯಿನ ಅಸಾಲ್ಟ್ ಆಗಿ ಓಪನ್ ಮಾಡಿ ಹೊರಗಡೆ ಬರ್ತಾ ಇದ್ದಾನೆ. ಏನು ಅಂತ ನೋಡಿದ್ರೆ ಇವೆಲ್ಲ ನಮ್ಮ ಹೀರೋ ಮಾಡಿಟ್ಟಿರೋ ಸೆಟಪ್. ಆ ಟೀಚರ್ ಇದಾನಲ್ಲ ಅವನೇ ಕಪ್ಪೆ, ನಮ್ಮ ಹೀರೋಗೆ ಫ್ರೆಂಡು. ಅದೇ ಅಸಿಸ್ಟೆಂಟ್ಲಿ ಹೇಳಿದ್ರಲ್ವಾ, ಸಿಸಿನ ಅಪಾಯದಲ್ಲಿ ಸಿಕ್ಸೋ, ಆಮೇಲೆ ಒಳ್ಳೆಯವನ ತರ ಆಕ್ಟ್ ಮಾಡಿ ಅವನನ್ನ ಕಾಪಾಡು, ಆವಾಗ ಅವನಿಗೆ ನಿನ್ನ ಮೇಲೆ ನಂಬಿಕೆ ಬರುತ್ತೆ ಅಂತ. ಅದಕ್ಕೇನೆ ಹೀರೋ ಈ ತರ ಎಲ್ಲ ಮಾಡಿರೋದು. ಛೇ, ನಮ್ಮ ಸಿಸಿನ್ ಹೆದರ್ಕೊಂಡು ಓಡಿ ಹೋಗ್ಬಿಟ್ನಲ್ಲ ಅಂತ ನಾವು ಅನ್ಕೊಂಡ್ರೆ ಕೈಯಲ್ಲಿ ಬೆಂಕಿ ಹಿಡ್ಕೊಂಡು ಏನೋ ತಗೊಂಡು ಓಡಿ ಬರ್ತಾ ಇದ್ದಾನೆ. ನನ್ನ ಫ್ರೆಂಡ್ ಅನ್ನ ಬಿಡೋ ಕಪ್ಪೆ ಅಂತ ಓಡಿ ಬರ್ತಾ ಇದ್ದಾನೆ. ಇದನ್ನ ನೋಡಿದ ತಕ್ಷಣ ಹೀರೋ ಮತ್ತೆ ಟೀಚರ್ನ ಕಪ್ಪೆ ಆಗೋಕೆ ಹೇಳ್ಬಿಟ್ಟು ಕಪ್ಪೆ ಬಾಯಿ ಒಳಗಡೆ ಹೋಗಿ ಕೂತ್ಕೋತಾನೆ. ಆವಾಗ ಅಲ್ಲಿಗೆ ಬರೋ ಸಿಸಿನು ಕಪ್ಪೆ ನಾಲ್ಗೆನ ತುಳ್ಕೊಂಡು ನನ್ನ ಫ್ರೆಂಡ್ ನ ಬಿಡು ಕಪ್ಪೆ ಅಂತ ನಾಲ್ಗೆನ ಸುಡ್ತಾ ಇದ್ದಾನೆ. ಕಪ್ಪೆ ಟೀಚರ್ ನೋವಿಗೆ ಒದ್ದಾಡ್ತಾ ಇದ್ದಾನೆ. ಆವಾಗ ಹೀರೋ ಒಳಗಡೆ ಕೂತ್ಕೊಂಡು ಏನಾದ್ರೂ ಮಾಡೋ ಅನ್ಬೇಕಾದ್ರೆ ಕಪ್ಪೆ ಮತ್ತೆ ಗಾಳಿನ ಒಳಗಡೆ ಎಳೆಯುತ್ತೆ. ಆವಾಗ ಅಲ್ಲಿರೋ ಥಿಂಗ್ಸ್ ಎಲ್ಲ ಹಾರ್ಕೊಂಡು ಕಪ್ಪೆ ಬಾಯಿ ಒಳಗಡೆ ಹೋಗುತ್ತೆ. ನಮ್ಮ ಸಿಸಿನು ಏನು ತಗೊಂಡು ಬಂದಿದ್ದ ಅಲ್ವಾ, ಅವು ಕೂಡ ಕಪ್ಪೆ ಬಾಯಿ ಒಳಗಡೆ ಹೋಗುತ್ತೆ. ಏನು ಅಂತ ನೋಡಿದ್ರೆ ಬಾಂಬ್ಸು, ಬೆಂಕಿನೂ ಸಿಸಿನ್ ಕೈಯಿಂದ ಬರ್ತಾ ಇರೋಣ ಕಾಪಾಡೋಣ ಅಂತ ಸಿಸಿನ್ ಹೋದ್ರೆ ಹೀರೋ ಇವಾಗ ಅರ್ಧ ಫಾಕ್ಸ್ ಆಗ್ಬಿಟ್ಟಿದ್ದಾನೆ. ಅವನಿಗೆ ಬಾಳೆ ಎಲ್ಲ ಬೆಳ್ಕೋಬಿಟ್ಟಿದೆ. ಈ ಕಡೆ ಆ ದೊಡ್ಡ ಕಪ್ಪೆ ಸುಸ್ತಾಗಿ ಬೀಳುತ್ತೆ. ಆವಾಗ ಅಲ್ಲಿದ್ದ ಸ್ಟೂಡೆಂಟ್ಸ್ ಎಲ್ಲರೂ ಸಣ್ಣ ಸಣ್ಣ ಕಪ್ಪೆಗಳಾಗಿ ಚೇಂಜ್ ಆಗ್ತಾರೆ. ಅವರೆಲ್ಲ ಎದೇಳಿ ಮಾಸ್ಟರ್ ಎದೇಳಿ ಅಂತ ದೊಡ್ಡ ಕಪ್ಪೆನ ಒಡೆದು ಎಬ್ಬಿಸ್ತಾ ಇದ್ದಾರೆ. ಈ ಕಡೆ ನಮ್ಮ ಸಿಸಿನ್ ಹೀರೋನ ಕನ್ಫ್ಯೂಷನ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಲೀ ಬಂದು ಸಿಸಿನ್ಗೆ ಒಂದೇ ಏಟು ಹಾಕಿ ಪ್ರಜ್ಞೆ ತಪ್ಪಿಸ್ತಾನೆ. ಈ ಕಡೆ ಸಣ್ಣ ಕಪ್ಪೆಗಳು ಎಲ್ಲ ಸೇರ್ಕೊಂಡು ದೊಡ್ಡ ಕಪ್ಪೆನ ಎತ್ಕೊಂಡು ಹೋಗ್ತಾವೆ. ಆಮೇಲೆ ಎಲ್ಲರೂ ಬೋಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾಕೆ ನನ್ನ ಹತ್ರ ಈ ಪ್ಲಾನ್ ಮೊದ್ಲೇ ಹೇಳಿರ್ಲಿಲ್ಲ ಅಂತ ಲೀ ಕೇಳ್ಬೇಕಾದ್ರೆ ನಮ್ಗೇನು ಗೊತ್ತಿತ್ತ ಅವನು ಬಾಂಬ್ನ ಬಾಯಿ ಒಳಗಡೆ ಹಾಕ್ತಾನೆ ಅಂತ, ನಾವೇನು ಕನ್ಸ್ ಕಾಣ್ಕೊಂಡಿದ್ವಾ ಅಂತ ಕಪ್ಪೆ ಟೀಚರ್ ಹೇಳ್ಬೇಕಾದ್ರೆ ಅವನ ಬಾಯಿನ ನೋಡಿ ಹೇಗಿದೆ. ಅದಕ್ಕೆ ಹೀರೋ ಸರಿ ಸರಿ ಬಿಡು, ಎಲ್ಲ ವೈಟ್ ಡೈಮಂಡ್ಗಾಗಿ ತಾನೆ ಅನ್ಬೇಕಾದ್ರೆ ಅದಕ್ಕೆ ಲೀ ಒಂದ್ ವೇಳೆ ಆ ಹುಡುಗನ ಮೈ ಒಳಗಡೆ ವೈಟ್ ಡೈಮಂಡ್ ಇಲ್ದೆ ಬ್ಲಾಕ್ ಡೈಮಂಡ್ ಇದ್ರೆ ನಾನು ಹೇಳೋ ಕೆಲಸ ಮಾಡು, ಆ ಹುಡುಗನ ಕರ್ಕೊಂಡು ಒಂದು ಊರಿಗೆ ಹೋಗು ಅಂತ ಲೀ ಹೀರೋಗೆ ಹೇಳ್ತಾ ಇರ್ಬೇಕಾದ್ರೆ ಕೆಳಗಡೆ ಸಿಸಿನ ಎಚ್ಚರೆ ಆಗೋ ತರ ಸದ್ದು ಕೇಳುತ್ತೆ. ಅದಕ್ಕೆ ಕಪ್ಪೆ ಟೀಚರ್ ನೀರಿಗೆ ಜಂಪ್ ಮಾಡ್ತಾನೆ. ನೀವು ಹೌಸ್ಕೊಳ್ಳಿ ಅಂತ ಲೀನ ತಳ್ಬೇಕಾದ್ರೆ ಲೀ ನೀರಿಗೆ ಬಿದ್ದೋಗ್ಬಿಡ್ತಾನೆ. ಇವಾಗ ಸಿಸಿನ ಹೊರಗಡೆ ನೋಡಿದ್ರೆ ನಮ್ಮ ಹೀರೋ ಇನ್ನ ಅರ್ಧ ಫಾಕ್ಸ್ ಆಗಿ ಇದ್ದಾನೆ, ಬಾಳೆ ಎಲ್ಲ ಇದೆ. ಅದಕ್ಕೆ ಸಿಸಿನ್ ಹೆದರ್ಕೋಬೇಕಾದ್ರೆ ನೋಡಿ ಸಿಸಿನ್, ನಾನು ಇವಾಗ ಫುಲ್ ಮನುಷ್ಯನಾಗಿ ಚೇಂಜ್ ಆಗ್ಬಿಟ್ಟಿದ್ದೀನಿ, ಭಯ ಪಡದೆ ಹೊರಗಡೆ ಬಾ ಅನ್ಬೇಕಾದ್ರೆ ಸಿಸಿನು ಹೊರಗಡೆ ಬರ್ತಾನೆ. ಹೀರೋ ನಾರ್ಮಲ್ ಆಗೇ ಇದ್ದಾನೆ, ಆದ್ರೆ ಇನ್ನ ಅವನಿಗೆ ಬಾಳ ಮಾತ್ರ ಇದೆ. ಅದಕ್ಕೆ ಸಿಸಿನು ಇದು ರಿಯಲ್ ಬಾಳನ ಅಂತ ಎಳೆದು ಚೆಕ್ ಮಾಡ್ತಾನೆ. ಆವಾಗ ಹೀರೋ 500 ವರ್ಷಗಳ ಹಿಂದೆ ನಾನು ಒಂದು ಬೆಟ್ಟದಿಂದ ಕೆಳಗಡೆ ಬೀಳೋಕೆ ಹೋದೆ. ಆವಾಗ ನನ್ನನ್ನು ಕಾಪಾಡಿಬಿಟ್ಟು ಮಿಸ್ ಆಗಿ ನೀನು ಕೆಳಗಡೆ ಬಿದ್ದು ಸತ್ತೋದೆ. ಆವಾಗ ನಿನಗೆ ನನ್ನ ಕೈಯಲ್ಲಿ ಹೆಲ್ಪ್ ಮಾಡೋಕೆ ಆಗ್ಲಿಲ್ಲ, ಅದಕ್ಕೆ ಇವಾಗ್ಲಾದ್ರೂ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ ಅನ್ಬೇಕಾದ್ರೆ ನನಗೆ ಆ ತರ ಯಾವುದುವೇ ಜ್ಞಾಪಕವೇ ಇಲ್ವಲ್ಲ. ಹೇ, ಅದೇನು ನೆನ್ನೆ ಮೊನ್ನೆ ನಡೀತಾ 500 ವರ್ಷಗಳ ಹಿಂದೆ ನಡೆದಿದ್ದು, ಸುಮಾರು ಜನ್ಮಗಳು ಕಳೆದೋಗಿದೆ ಅಂತ ಹೀರೋ ಹೇಳ್ತಾನೆ. ಇವಾಗ ಸಿಸಿನ್ಗೆ ಅವನ ಕತ್ತೆ ನೆನಪಾಗಿ ನೋಡ್ಬೇಕಾದ್ರೆ ಲೀ ಮತ್ತೆ ಕತ್ತೆಯಾಗಿ ಚೇಂಜ್ ಆಗಿದ್ದಾನೆ. ಆದ್ರೆ ನೀರಿಗೆ ಬಿದ್ದಿದ್ರಿಂದ ಕತ್ತೆ ಇನ್ನೂ ಒದ್ದೆಯಾಗಿದೆ. ಆಮೇಲೆ ನಿನಗೆ ಸೂಪರ್ ಪವರ್ ಇದೆ ಅಲ್ವಾ, ಏನಾದ್ರೂ ಮಾಡಿ ತೋರಿಸೋ ಅಂತ ಸಿಸಿನ್ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಒಂದು ಮರದ ತುಂಡ ತಗೊಂಡು ಬರೀ ಕೈಯಲ್ಲೇ ಸಿಸಿನ ಅವನ ಕತ್ತೆ ಜೊತೆ ಇರೋ ತರ ಒಂದು ಗೊಂಬೆನ ಮಾಡಿ ಕೊಡ್ತಾನೆ. ಆವತ್ತು ರಾತ್ರಿ ಸಿಸಿನ ನಾನು ಓದ್ಬೇಕು ಅನ್ಬೇಕಾದ್ರೆ ಅದಕ್ಕೆ ಹೀರೋ ಅವನ ಡಿವೈಸ್ ನ ಯೂಸ್ ಮಾಡಿ ಲೈಟ್ ಕೊಡ್ತಾನೆ. ಸರಿ, ಈ ಶಿಪ್ ಹೇಗೆ ನೀರಲ್ಲಿ ಮೂವ್ ಆಗ್ತಾನೆ ಇದೆ ಅಂತ ಕೇಳ್ಬೇಕಾದ್ರೆ ನನ್ನ ಶಕ್ತಿಯಿಂದಾನೆ ಅಂತ ಹೀರೋ ಹೇಳ್ತಾನೆ. ಆದ್ರೆ ಕಪ್ಪೆ ಟೀಚರ್ ಮತ್ತೆ ಅವನ ಸ್ಟೂಡೆಂಟ್ಸ್ ಗಳು ಎಲ್ಲರೂ ಸೇರ್ಕೊಂಡು ಬೋಟ್ ನ ತಳ್ತಾ ಇರೋದು. ಹಾಗೆ ನಮ್ಮ ಹೀರೋ ಮತ್ತೆ ಸಿಸಿನ ತುಂಬಾನೇ ಕ್ಲೋಸ್ ಆಗ್ಬಿಡ್ತಾರೆ. ಆವಾಗ ಹೀರೋ ನಾನು ನಿನ್ನ ಹತ್ರ ಇಂದ ಕರುಣೆನ ಗೆಲ್ಬೇಕು, ಅದಕ್ಕೆ ನಾನು 3 ವಿಷಯಗಳನ್ನ ನಿನಗಾಗಿ ಮಾಡ್ತೀನಿ ಅನ್ಬೇಕಾದ್ರೆ ನನಗೆ ನನ್ನ ಅಣ್ಣನ ಹುಡುಕಿ ಕಂಡಿಡಿದು ಕೊಡು. ಏನು ಯಾವಾಗ ನೋಡು ಅಣ್ಣ ಅಣ್ಣ ಅಂತಾನೆ ಇರ್ತೀಯ,
ಹೌದು, ನಮ್ಮ ಅಣ್ಣ ತುಂಬಾ ಒಳ್ಳೆಯವರು ಮತ್ತೆ ತುಂಬಾ ಬುದ್ಧಿವಂತ ಕೂಡ. ಅವರು ನನ್ನ ಚಿಕ್ಕದನಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಅವರನ್ನ ಹೇಗಾದ್ರೂ ಕಂಡುಹಿಡಿಬೇಕು ಅಂತ ಮಾತಾಡ್ಕೊಂಡೆ ಜಿಯೋಕಾನ್ ಅನ್ನೋ ಒಂದು ಊರು ಒಳಗಡೆ ಬರ್ತಾರೆ ನಮ್ಮ ಹುಡುಗರು. ಇದೇನೆ ಅಸಿಸ್ಟೆಂಟ್ಲಿ ಹೀರೋಗೆ ಹೇಳಿದ್ದ ಊರು. ಮತ್ತೆ ನಮ್ಮ ಸಿಸಿನ್ ಎಕ್ಸಾಮ್ ಬರೀತಾ ಇದ್ದಾನೆ ಅಲ್ವಾ, ಆ ಎಕ್ಸಾಮ್ ಕೂಡ ಈ ಊರಲ್ಲೇ ನಡೆಯೋದು. ಸೊ ಹುಡುಗರು ಹಾಗೆ ಬಾಯಿ ಬಿಟ್ಕೊಂಡು ಆ ಊರಿನ ಸುಂದರವನ್ನ ನೋಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಚಿಕ್ಕ ಹುಡುಗ ಓಡಿ ಬಂದು, ನಿಮಗಾಗಿ ಅಲ್ಲಿ ಒಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ನಮ್ಮ ಸಿಸಿನ ಅವನ ಅಣ್ಣನೇ ಇರ್ಬೇಕು ಅಂತ ಹೋಗ್ತಾನೆ. ಅಲ್ಲಿಗೆ ಹೋದ್ರೆ ಬನ್ನಿ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇದು ಕೂಡ ನಮ್ಮ ಹೀರೋ ಅವನ ಸೆಟಪ್ಪೇ. ಲೀನಾ ನೋಡಿ ಲೇಡಿ ಗೆಟಪ್ ಅಳಿದಾನೆ. ಛೈ, ಏನ್ ಕರ್ಮ ಇದು. ಏನಕ್ಕೆ ಇಲ್ಲಿಗೆ ಸಿಸಿನ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಅವನ ಒಳಗಡೆ ಬ್ಲ್ಯಾಕ್ ಡೈಮಂಡ್ ಇದೆಯಾ ವೈಟ್ ಡೈಮಂಡ್ ಇದೆಯಾ ಅನ್ನೋದನ್ನ ಕಂಡುಹಿಡಿಯೋದಕ್ಕಾಗಿ. ಸೊ ಸಿಸಿನ ಒಂದು ರೂಮ್ ಒಳಗಡೆ ಬಿಡ್ತಾರೆ. ಆವಾಗ ಆ ರೂಮ್ ಒಳಗಡೆ ಒಂದು ಹುಡುಗಿ ಹಾರ್ಕೊಂಡು ಬರ್ತಾಳೆ. ಇವಳ ಹೆಸರು ಕೈ. ನಮ್ಮ ಹುಡುಗನ ಒಳಗಡೆ ಯಾವ ಡೈಮಂಡ್ ಇದೆ ಅಂತ ಕಂಡುಹಿಡಿಯೋದಕ್ಕಾಗಿ ಬಂದಿದ್ದಾಳೆ. ಅವಳನ್ನ ನೋಡಿದ ತಕ್ಷಣ ನಮ್ಮ ಸಿಸಿನು ಫ್ಲಾಟ್ ಆಗೋದ. ಹಾಗೆ ಇಬ್ಬರು ಕಿಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕಾದ್ರೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅವನಿಗೆ ಅವನೇ ಹೊಡ್ಕೋತಾನೆ ಸಿಸಿನ. ಅದ್ರಲ್ಲಿ ಅವನ ಬಾಯಿಗೆ ಏಟಾಗಿ ಬ್ಲಡ್ ಬರುತ್ತೆ. ಅದನ್ನ ನೋಡಿದ ತಕ್ಷಣ ಹುಡುಗಿಗೆ ಒಂಥರ ಜುಮ್ ಅಂತ ಆಗುತ್ತೆ. ಅಂದ್ರೆ ಇವಳು ಒಂದು ವ್ಯಾಂಪೈರ್. ಆಮೇಲೆ ನಮ್ಮ ಹುಡುಗ ಸರಿ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೊರಡಬೇಕಾದ್ರೆ ಮಿಸ್ ಆಗಿ ಅಲ್ಲಿರೋ ಥಿಂಗ್ಸ್ ನ ಹೊಡೆದಾಕ್ತಾನೆ. ಅದನ್ನ ಅಯ್ಯಯ್ಯೋ ಸಾರಿ ಅಂತ ಮತ್ತೆ ತಗೋಬೇಕಾದ್ರೆ ನಮ್ಮ ಹುಡುಗನ ಕೈ ಬೆರಳಿಗೆ ಏಟಾಗಿ ಬ್ಲಡ್ ಬರುತ್ತೆ. ಬ್ಲಡ್ ನ ನೋಡಿದ ತಕ್ಷಣ ಹುಡುಗಿಗೆ ಜುಮ್ ಅಂತ ಆಗಿ ಅವನ ರಕ್ತವನ್ನ ಕುಡಿಯೋಕೆ ಹೋಗ್ತಾಳೆ. ಆದ್ರೆ ಅವನ ಬೆನ್ಮೇಲೆ ಕೈನ ಇಟ್ಟಿದ ತಕ್ಷಣ ಹುಡುಗಿ ಹಾರ್ಕೊಂಡು ಹೋಗಿ ಬೀಳ್ತಾಳೆ. ಸಿಸಿನು ಏನಾಯ್ತು ಅಂತ ತಿರುಗಿದ್ರೆ ಏನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅನ್ನೋ ತರ ಪೋಸ್ ಕೊಡ್ತಾ ಇದ್ದಾಳೆ ಹುಡುಗಿ. ಸ್ಟಾರ್ಟಿಂಗ್ ಅಲ್ಲೇ ಮಾರ್ಕೆಟ್ ಅಲ್ಲಿ ಒಬ್ಬ ಮಂತ್ರವಾದಿ ನಮ್ಮ ಸಿಸಿನ್ ಬೆನ್ನಿಗೆ ಮಂತ್ರ ಸ್ಪೆಲ್ ನ ಹಾಕಿ ಕಳ್ಸಿದ್ರಲ್ವಾ, ಅದು ಯಾಕೆ ಅಂತ ಇವಾಗ್ಲೇನೆ ನಮಗೆ ಗೊತ್ತಾಗ್ತಾ ಇದೆ. ಮತ್ತೆ ನಮ್ಮ ಸಿಸಿನ್ ತಿರುಗಿದ್ರೇನೆ ಸಾಕು ಅವನ ಬೆನ್ನಲ್ಲಿರೋ ಮಂತ್ರ ಸಿಂಬಲ್ಸ್ ಆ ಹುಡುಗಿನ ಎತ್ತಿ ಬಿಸಾಕ್ತಾ ಇದೆ. ಇವೆಲ್ಲ ಗೊತ್ತಾಗದೆ ನಮ್ಮ ಹೀರೋ ಹೊರಗಡೆ ಕೂತ್ಕೊಂಡು ಡಿವೈಸ್ ಜೊತೆ ಮಾತಾಡ್ತಾ ಇದ್ದಾನೆ. ಗಿಲ್ಲಿ ಆ ಹುಡುಗಿ ಹತ್ಕೊಂಡು ಕೂತಿದ್ದಾಳೆ. ಅದಕ್ಕೆ ಏನಾಯ್ತು, ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ ಅಂತ ಸಿಸಿನ್ ಹೇಳ್ಬೇಕಾದ್ರೆ ಆ ಹುಡುಗಿ ಅವನ ಬೆರಳನ್ನ ಹಿಡ್ದು ರಕ್ತನ ಕುಡಿತಾ ಇರ್ತಾಳೆ. ಆವಾಗ ನಮ್ಮ ಸಿಸಿನ ನಾನು ಮದುವೆ ಆಗೋದಾಗಿದ್ರೆ ನಿಮ್ಮನ್ನೇ ನಾನು ಮದುವೆ ಆಗೋದು ಅಂತ ಹೇಳ್ಬೇಕಾದ್ರೆ ಹುಡುಗಿಗೆ ಒಂಥರ ಆಗ್ಬಿಡುತ್ತೆ. ಸರಿ ಕಣ್ಮುಚ್ಚಿ ಕೈನ ಮೇಲೆತ್ತು ಅನ್ಬೇಕಾದ್ರೆ ನಮ್ಮ ಹುಡುಗನು ಖುಷಿಯಾಗಿ ಕೈನ ಮೇಲೆತ್ತುತ್ತಾನೆ. ಆದ್ರೆ ಆ ಹುಡುಗಿ ಇವನ ಮೈಯಲ್ಲಿ ಯಾವ ಡೈಮಂಡ್ ಇದೆ ಅಂತ ಚೆಕ್ ಮಾಡ್ತಾ ಇದ್ದಾಳೆ. ಎಷ್ಟು ಹುಡುಕಿದರೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಸಿಸಿನ್ ನೀವಂದ್ರೆ ನನಗೆ ತುಂಬಾ ಇಷ್ಟ, ನಿಮಗೆ ಬುಕ್ ಓದಿ ಕತೆ ಹೇಳಲ್ಲ ಅನ್ಬಿಟ್ಟು ಬುಕ್ ಓದುತ್ತಾ ಇರ್ತಾನೆ. ಅದಕ್ಕೆ ತಕ್ಕಿದ ಹಾಗೆ ಆ ಹುಡುಗಿನು ಮ್ಯೂಸಿಕ್ ನ ಪ್ಲೇ ಮಾಡ್ತಾಳೆ. ಹಾಗೆ ಇಬ್ಬರು ರೊಮ್ಯಾಂಟಿಕ್ ಆಗಿ ನೋಡ್ಕೋತಾ ಇದ್ದಾರೆ. ಇಬ್ಬರು ಲವ್ ಅಲ್ಲಿ ಬಿದ್ದಾಯ್ತು. ಆಮೇಲೆ ನಮ್ಮ ಸಿಸಿನ ನಿದ್ದೆ ಮಾಡಿದ ಮೇಲೆ ಆ ಹುಡುಗಿ ಹೊರಗಡೆ ಬಂದು ನಮ್ಮ ಹೀರೋ ಹತ್ರ ನಾನು ಎಷ್ಟು ಹುಡುಕಿದ್ರು ಅವನ ಮೈಯಲ್ಲಿ ಯಾವ ಡೈಮಂಡ್ ಇದೆ ಅಂತ ಕಂಡುಹಿಡಿಯೋಕೆ ಆಗ್ಲಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಹೀರೋ ಒಳಗಡೆ ಬಂದು ನೋಡ್ಬೇಕಾದ್ರೆ ನಾನು ಮದುವೆ ಆದ್ರೆ ನಿನ್ನನ್ನೇ ಮದುವೆ ಆಗೋದು ಕೈ ಅಂತ ನಿದ್ದೆಲಿ ಕೂಡ ಪೇಚಾಡ್ತಾ ಇದ್ದಾನೆ ಸಿಸಿನ. ಈ ಕಡೆ ಲೀ ಆ ಹುಡುಗಿನ ಟಾರ್ಚರ್ ಮಾಡ್ತಾ ಇದ್ದಾನೆ. ಆ ಹುಡುಗಿಯ ಸೋಲು ಒಂದು ಲೋಟಸ್ ಫ್ಲವರ್ ಅಲ್ಲಿ ಇರುತ್ತೆ. ಅದನ್ನ ಪ್ರೆಸ್ ಮಾಡ್ಕೊಂಡೆ ನಿನ್ನ ಹತ್ರ ಒಂದು ಕೆಲಸನ ಕೊಟ್ರೆ ಅದನ್ನ ಕೂಡ ನಿನಗೆ ಸರಿಯಾಗಿ ಮಾಡೋಕೆ ಆಗಲ್ವಾ ಅಂತ ಹೂವನ ಅಮುಕ್ತಾ ಇದ್ದಾನೆ. ಸೊ ಹುಡುಗಿ ನೋವಲ್ಲಿ ಒದ್ದಾಡ್ತಾ ಇದ್ದಾಳೆ. ನೆಕ್ಸ್ಟ್ ದಿನ ನಮ್ಮ ಹುಡುಗರು ಎಕ್ಸಾಮ್ ನಡೀತಾ ಇರೋ ಸೆಂಟರ್ಗೆ ಬರ್ತಾರೆ. ಅಲ್ಲಿ ಒಬ್ಬ ಲೂಸ್ ತಾತ ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಟ್ಟೆ ಅಂತ ಕಿರ್ಚ್ಕೋತಾ ಇರ್ತಾರೆ. ಆಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಎಕ್ಸಾಮ್ ಬರೀತಾ ಇದ್ದಾರೆ. ನಮ್ಮ ಹೀರೋ ಕೂಡ ಎಕ್ಸಾಮ್ ಬರೆಯೋಕೆ ಕೂತಿದ್ದಾನೆ. ಆದ್ರೆ ಎಕ್ಸಾಮ್ ಬರೆಯೋಕೆ ಅಲ್ಲ, ಚೆನ್ನಾಗಿ ಕೂತ್ಕೊಂಡು ಚಿಕನ್ ತಿಂತಾ ಇದ್ದಾನೆ. ಆವಾಗ ಲೂಸ್ ತಾತ ದೆವ್ವ ಬರ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಅವರನ್ನ ಪಾರ್ಸಲ್ ಮಾಡಿ ತಗೊಂಡು ಹೋಗ್ಬಿಡ್ತಾರೆ ಸೆಕ್ಯೂರಿಟೀಸ್. ಇವಾಗ ಸಡನ್ ಆಗಿ ನೋಡಿದ್ರೆ ಆ ಕೈ ಹುಡುಗಿ ನಮ್ಮ ಹೀರೋ ಅವನ ಸೋಲ್ನ ಹೊರಗಡೆ ಹಾಕ್ಬಿಟ್ಟು ಅವಳು ನಮ್ಮ ಹೀರೋ ಮೈ ಒಳಗಡೆ ಬಂದ್ಬಿಡ್ತಾಳೆ. ಯಾಕೆ ಹೀಗೆ ಮಾಡ್ದೆ ಅಂತ ಹೀರೋ ಕೇಳ್ಬೇಕಾದ್ರೆ ನಿನಗೂ ನನಗೂ ಒಂದು ಡೀಲ್, ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿರೋ ಎಲ್ಲರೂ ದೆವ್ವಗಳು. ಸ್ಟೂಡೆಂಟ್ ಸೋಲ್ಗಳನ್ನ ಹೊರಗಾಕ್ಬಿಟ್ಟು ದೆವ್ವಗಳು ಮೈ ಒಳಗಡೆ ಸೇರ್ಕೊಬಿಟ್ಟಿದೆ. ಆಮೇಲೆನೆ ಎಕ್ಸಾಮ್ ನಡೀತಾ ಇರೋದು. ಇವಾಗ ಆ ಸಿಸಿನ್ ಹುಡುಗನ ಸೋಲ್ನ ಕೂಡ ಹೊರಗಡೆ ಹಾಕ್ಬಿಡ್ತಾರೆ. ಆವಾಗ ಅವನ ಮೈಯಲ್ಲಿ ಇರೋ ಡೈಮಂಡ್ ನ ನೀನು
ಆರಾಮಾಗಿ ತಗೋಬಹುದು. ಅದ್ರಲ್ಲೂ ಅದು ವೈಟ್ ಡೈಮಂಡ್ ಬೇರೆ. 500 ವರ್ಷಗಳಾಗಿ ಇದಕ್ಕಾಗಿ ತಾನೇ ನೀನು ಕಾಯ್ತಾ ಇದೀಯಾ? ಇವಾಗ ಆ ಹುಡುಗನ ಮೈಯಲ್ಲಿ ಅವನ ಸೋಲಿಲ್ಲ. ಹೋಗಿ ಆ ಡೈಮಂಡ್ ನ ತಗೊಂಡ ಮೇಲೆ ನನ್ನ ಮರ್ತು ಬಿಡ್ಬೇಡ, ನನಗೆ ಬಂದು ಸಹಾಯ ಮಾಡು ಅನ್ಬಿಟ್ಟು ಹೀರೋ ಮೈನ ಹೀರೋಗೆ ಕೊಟ್ಟು ಹೋಗ್ತಾಳೆ ಕೈಯ. ಇವಾಗ ನಮ್ಮ ಹೀರೋನು ಸಿಸಿನ್ ಹತ್ರ ಚಾಕುನ ತಗೊಂಡು ಬಂದು ನಿಂತ್ಕೊಂಡಿದ್ದಾನೆ. ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ನಮ್ಮ ಸಿಸಿನ್ ಸೋಲ್ ಇಲ್ಲಿ ಏನ್ ನಡೀತಾ ಇದೆ ಅಂತ ಯೋಚನೆ ಮಾಡ್ಕೊಂಡೆ ನಡ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಒಂದು ಜಾಗದಲ್ಲಿ ಅವನ ಅಣ್ಣ ಕೂತು ಎಕ್ಸಾಮ್ ಬರೀತಾ ಇದ್ದಾನೆ. ಸೊ ನಮ್ಮ ಸಿಸಿನ್ ಅವನ ಬ್ರದರ್ ನ ನೋಡಿ, ಅಣ್ಣ ನನ್ನ ಹತ್ರ ಮಾತಾಡಿ ಅಣ್ಣ, ನಮ್ಮ ಮನೆಗೆ ಬನ್ನಿ ಹೋಗೋಣ ನಾವು ಅಂತ ಅಳ್ತಾ ಇರ್ಬೇಕಾದ್ರೆ ಅವರ ಅಣ್ಣನ ಮೈ ಒಳಗಡೆಯಿಂದ ಒಂದು ದೆವ್ವ ಬಂದು ನಮ್ಮ ಹುಡುಗನ್ನ ಅಟ್ಯಾಕ್ ಮಾಡೋಕೆ ಬರುತ್ತೆ. ಆವಾಗ ನಮ್ಮ ಹೀರೋ ಅಡ್ಡ ಬಂದು ಕಾಪಾಡ್ತಾನೆ. ನಿನ್ನ ಅಣ್ಣ ಯಾವಾಗ್ಲೂ ತೀರೋಗ್ಬಿಟ್ಟ, ಇದು ನಿನ್ನ ಅಣ್ಣನೇ ಇಲ್ಲ, ಹೇಳಿದ್ರೆ ಕೇಳು ಅಂತ ಹೀರೋ ಹೇಳಿದ್ರೆ ಹುಡುಗ ಕೇಳ್ತಾನೆ ಇಲ್ಲ. ಮತ್ತೆ ಅವನ ಅಣ್ಣನ ಹತ್ರ ಹೋಗ್ತಾನೆ. ಹೋದ್ರೆ ಅದು ನಿಜವಾಗ್ಲೂ ದೆವ್ವ ಅಂತ ಸಿಸಿನ್ ಅರ್ಥ ಮಾಡ್ಕೋತಾನೆ. ಸರಿ ಬೇಗ ಇಲ್ಲಿಂದ ಎಸ್ಕೇಪ್ ಹೋಗೋಣ ಅಂತ ಇಬ್ಬರು ಟ್ರೈ ಮಾಡ್ಬೇಕಾದ್ರೆ ಸಿಸಿನ್ ಅವರ ಅಣ್ಣನ ದೆವ್ವ ಮಂತ್ರ ಸ್ಪೆಲ್ ನ ಹಾಕಿ ನಮ್ಮ ಹುಡುಗರನ್ನ ಲಾಕ್ ಮಾಡುತ್ತೆ. ಅದರಲ್ಲಿ ಸಿಸಿನ್ ಪಾತಾಳದೊಳಗಡೆ ಬಿದ್ದೋಗ್ತಾನೆ. ಸೊ ಹೀರೋ ಅವನನ್ನ ಕಾಪಾಡಬೇಕು ಅಂತ ಒಳಗಡೆ ಜಂಪ್ ಮಾಡ್ತಾನೆ. ಇಲ್ಲಿ ಕೆಳಗಡೆ ತುಂಬಾ ದೆವ್ವಗಳು ಕೂತ್ಕೊಂಡು ಎಕ್ಸಾಮ್ ಬರೀತಾ ಇದೆ. ಇಲ್ಲಿ ನಮ್ಮ ಹೀರೋನ ತುಂಬಾ ದೆವ್ವಗಳು ಏರಲ್ಲೇ ಅಟ್ಯಾಕ್ ಮಾಡ್ತಾ ಇವೆ. ಇಲ್ಲಿ ಕೆಳಗಡೆ ನಮ್ಮ ಸಿಸಿನ್ ಅವರ ಅಣ್ಣ ತನ್ನ ತಮ್ಮ ಅಂತ ಕೂಡ ನೋಡದೆ ಅವನ ಸೋಲ್ನ ಎಳ್ಕೋತಾ ಇದ್ದಾನೆ. ಆವಾಗ ನಮ್ಮ ಹೀರೋ ಕೈಯಲ್ಲಿರೋ ಡಿವೈಸ್ ನನ್ನ ಪವರ್ ಇಂದ ಸಿಸಿನ್ ಅವರ ಅಣ್ಣನಿಗೆ ಹಳೆ ನೆನಪುಗಳನ್ನ ಕೊಡೋಕೆ ಆಗುತ್ತೆ ಅಂತ ಪ್ರಕಾಶವಾಗುತ್ತೆ. ಅದೇ ತರ ಅಣ್ಣನ್ಗೆ ಹಳೆ ನೆನಪುಗಳು ಬರುತ್ತೆ. ಚಿಕ್ಕದನಲ್ಲಿ ಬ್ರದರುವೆ ಈ ಎಕ್ಸಾಮ್ ಬರೆಯೋಕೆ ತುಂಬಾನೇ ಟ್ರೈ ಮಾಡಿದ್ದಾರೆ. ಎಷ್ಟು ಸಲ ಬರೆದ್ರು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾನೆ ಇದ್ದಿದ್ದಾರೆ. ಆದ್ರೆ ತುಂಬಾ ಬ್ರಿಲಿಯಂಟ್ ಹುಡುಗ. ಸೊ ಬೇಜಾರ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಬಿಟ್ಟಿದ್ದಾನೆ ಅಣ್ಣ. ಸೊ ಇವಾಗ ಅಣ್ಣನಿಗೆ ಫ್ಲಾಶ್ ಬ್ಯಾಕ್ ನೆನಪಾಗಿದ್ರಿಂದ ಸಿಸಿನ್ ಹತ್ರ, ಲೋ ತಮ್ಮ ಚೆನ್ನಾಗಿದ್ಯಾ, ನನಗೆ ಯಾವಾಗ್ಲೂ ನಿನ್ನದೇ ನೆನಪು ಕಣೋ, ಆ ಫಾಕ್ಸ್ ಹುಡುಗ ಇದಾನಲ್ಲ ನಿನ್ನ ಹತ್ರ ಇರೋ ವೈಟ್ ಡೈಮಂಡ್ ನ ತಗೊಳ್ಳೋದಕ್ಕಾಗಿ ನಿನ್ನ ಹಿಂದೆನೆ ತಿರುಗ್ತಾ ಇದ್ದಾನೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ನಮ್ಮ ಡಿವೈಸು ನಮ್ಮ ಹುಡುಗರನ್ನ ಕಾಪಾಡೋಕೆ ಅದೇ ತನ್ನನ್ನ ಸ್ಯಾಕ್ರಿಫೈಸ್ ಮಾಡಿ ಬ್ಲಾಸ್ಟ್ ಆಗಿ ಲೈಟ್ ಕೊಡುತ್ತೆ. ಅದರಲ್ಲಿ ಪ್ರಕಾಶವಾದ ಬೆಳಕು ಬಂದು ಅಲ್ಲಿರೋ ದೆವ್ವಗಳೆಲ್ಲ ಲೈಟ್ಸ್ ಆಗಿ ಆಕಾಶಕ್ಕೆ ಹೋಗ್ತಾರೆ. ಅಣ್ಣವರು ಕೂಡ ಲೈಟ್ ಆಗ್ಬಿಡ್ತಾರೆ. ಇವಾಗ ನಮ್ಮ ಹುಡುಗರು ಇಬ್ಬರು ಕಾನ್ಶಿಯಸ್ಗೆ ಬಂದಿದ ತಕ್ಷಣ ನನ್ನ ಜೀವನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಸಿಸಿನ್ ಹೇಳ್ಬೇಕಾದ್ರೆ, ನಾನು ಕಾಪಾಡಿದ್ನಾ? ಇಲ್ಲ, ಈ ಡಿವೈಸೇ ಕಾಪಾಡಿದ್ದು ಅಂತ ಹೊಡೆದೋಗಿರೋ ಡಿವೈಸ್ ನ ನೋಡ್ತಾ ಇರ್ತಾನೆ ನಮ್ಮ ಹೀರೋ. ಆವಾಗ ಸಿಸಿನ್ಗೆ ಅವರ ಅಣ್ಣ ಹೇಳಿದ್ದು ನೆನಪಾಗುತ್ತೆ. ಏನೋ ಹೀರೋ, ನನ್ನ ಮೈಯಲ್ಲಿ ಏನೋ ಡೈಮಂಡ್ ಇದೆಯಂತಲ್ಲ, ಅದಕ್ಕಾಗಿ ನನ್ನ ಜೊತೆ ಇದೆಯಾ? ಬೇಕು ಅಂದ್ರೆ ಹೇಳು, ನಾನೇ ಕೊಡ್ತೀನಿ. ನೀನು ನನಗೆ ದೊಡ್ಡ ಸಹಾಯ ಮಾಡಿದ್ಯಾ ಅನ್ಬೇಕಾದ್ರೆ ಹೀರೋಗೆ ಏನ್ ಮಾತಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೈಲೆಂಟ್ ಆಗಿ ಇದ್ದಾನೆ. ಆವಾಗ ಸಿಸಿನ್, ನನಗಾಗಿ ಇನ್ನೊಂದು ಹೆಲ್ಪ್ ಮಾಡ್ತೀಯಾ? ಆ ಕೈ ಹುಡುಗಿ ಇದ್ದಾಳಲ್ಲ ಅವಳನ್ನ ಕಾಪಾಡಬೇಕು. ಆ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೂ ಈ ಪ್ರಾಸ್ಟಿಟ್ಯೂಟ್ ಕೆಲಸನ ಮಾಡಿಸ್ತಾ ಇದ್ದಾರೆ. ಅದು ಇಷ್ಟ ಆಗ್ದೇನೆ ಆ ಹುಡುಗಿ ಸೂಸೈಡ್ ಮಾಡ್ಕೊಬಿಟ್ಲು. ಆದರೂ ಅವಳ ಆತ್ಮಶಕ್ತಿ ಸ್ಟ್ರಾಂಗ್ ಆಗಿ ಇದ್ದಿದ್ರಿಂದ ಅವಳ ಸೋಲ್ ಒಂದು ಲೋಟಸ್ ಹೂವ ಒಳಗಡೆ ಸೇರ್ಕೊಬಿಟ್ಟಿದೆ. ಸೊ ಅವಳನ್ನ ನಿಜವಾಗ್ಲೂ ಯಾರಾದ್ರೂ ಮನುಷ್ಯರು ಪ್ರೀತಿ ಮಾಡಿ ಮದುವೆ ಆದ್ರೆ ಅವಳಿಗೆ ವಿಮೋಚನ ಸಿಗುತ್ತೆ. ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ, ನೀನೇ ನಮಗೆ ಸಹಾಯ ಮಾಡಬೇಕು ಅಂತ ಹೀರೋಗೆ ಹೇಳ್ಬಿಟ್ಟು ಡೈರೆಕ್ಟ್ ಆ ಹುಡುಗಿ ಹತ್ರ ಬಂದು, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ಬೇಕಾದ್ರೆ ಆ ಹುಡುಗಿ, ನನ್ನ ಬಗ್ಗೆ ನಿನಗೆ ಏನ್ ಗೊತ್ತು ಅಂತ ಕೇಳ್ಬೇಕಾದ್ರೆ, ಎಲ್ಲ ನನಗೆ ಗೊತ್ತು ಅಂತ ಅವಳ ಕಥೆಯನ್ನ ಅವಳಿಗೆ ಹೇಳ್ತಾನೆ ಸಿಸಿನ್. ಅದಕ್ಕೆ ಆ ಹುಡುಗಿ, ನನ್ನ ಮದುವೆ ಆದ್ರೆ ನೀನು ಬೇಗ ತೀರೋಗ್ತೀಯಾ ಅನ್ಬೇಕಾದ್ರೆ, ಅದು ನನಗೆ ಗೊತ್ತು ಅಂತ ಹೇಳ್ತಾ ಇದ್ದಾನೆ ಸಿಸಿನ್. ಸರಿ ಆಯ್ತು, ನಾವು ಮದುವೆ ಆಗೋಣ ಅಂತ ಇಬ್ಬರು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾರೆ. ಆವಾಗ ಅಸಿಸ್ಟೆಂಟ್ಲಿ ಆ ಹುಡುಗಿನ ಹಿಡಿಯೋಕೆ ಎದ್ದೇಳ್ಬೇಕಾದ್ರೆ ನಮ್ಮ ಹೀರೋ ಅವನಿಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ಆಮೇಲೆ ನಮ್ಮ ಹೀರೋನೇ ಇವ್ರುಗಳ ಅಡ್ಡ ಬಂದು ನಿಂತ್ಕೋಬೇಕಾದ್ರೆ ಅದಕ್ಕೆ ಆ ಹುಡುಗಿ, ಸಿಸಿನ್ ಇವನನ್ನ ನಂಬಬೇಡ, ಇವನು ನಿನ್ನ ಹತ್ರ ಇರೋ ಡೈಮಂಡ್ ನ ತಗೊಳ್ಳೋದಿಕ್ಕಾಗಿ ಬಂದಿದ್ದಾನೆ ಅಂತ ಹೀರೋ ಜೊತೆ ಫೈಟ್ ಮಾಡ್ತಾಳೆ. ಸಖತ್ತಾಗಿರುತ್ತೆ ಈ ಫೈಟು. ಆ ಹುಡುಗಿಗೆ ಮರಗಳ ಶಕ್ತಿ ಇರುತ್ತೆ. ಕೊನೆಗೆ ಆ ಹುಡುಗಿ ನಮ್ಮ ಹೀರೋನ ಸಾಯಿಸೋಕೆ ಹೋಗ್ತಾಳೆ. ಆವಾಗ ನಮ್ಮ ಸಿಸಿನ್, ಬಿಟ್ಬಿಡು ಅವನನ್ನ, ಅವನಿಗೆ ಡೈಮಂಡ್ ಬೇಕು ಅಂದ್ರೆ ನನ್ನ ಹತ್ರ ಇಂದ ತಗೊಳ್ಳಿ ಅಂತ ತಡಿಬೇಕಾದ್ರೆ ಹಿಂದೆಯಿಂದ ಕಪ್ಪಿ ಟೀಚರ್ ನಮ್ಮ ಹೀರೋನ ಕಾಪಾಡೋಕೆ ಕೈನ ಚುಚ್ಬಿಡ್ತಾನೆ. ಅಂದ್ರೆ ಆ ಹುಡುಗಿನ ಚುಚ್ಬಿಡ್ತಾನೆ. ಇವಾಗ್ಲಾದ್ರೂ ನನ್ನ ನಂಬು ಅಂತ ಹೀರೋನ ಅಟ್ಯಾಕ್ ಮಾಡಿಬಿಟ್ಟು ಮತ್ತೆ ಸಿಸಿನ್ ಕರ್ಕೊಂಡು ಓಡಿ ಹೋಗ್ತಾಳೆ ಹುಡುಗಿ. ಪಾಪ ನಮ್ಮ ಸಿಸಿನ್ ಆ ಕಡೆ ಫ್ರೆಂಡು, ಈ ಕಡೆ ಲವ್ವರು ಸಾಯೋ ಸ್ಟೇಜ್ ಅಲ್ಲಿ ಇದ್ದಾಳೆ. ಆವಾಗ ಹುಡುಗಿ, ಸಿಸಿನ್
ನನ್ನ ಯಾರು ಇಷ್ಟೊಂದು ಪ್ರೀತಿ ಮಾಡೇ ಇರಲಿಲ್ಲ, ಬರೀ ನನ್ನ ಮೈನ ನೋಡಿ ಇಷ್ಟಪಡ್ತಾ ಇದ್ರು ಅಷ್ಟೇ. ಇವಾಗ ನಿನಗಾಗಿ ಸಾಯೋದ್ರಲ್ಲಿ ನನಗೆ ಖುಷಿ ಆಗುತ್ತೆ ಅಂತ ಸತ್ತೋಗ್ತಾ ಇದ್ದಾಳೆ. ಹಾಗೆ ಅವಳ ಬಾಡಿ ಮಾಯವಾಗುತ್ತೆ. ನಮ್ಮ ಸಿಸಿನ ಬಿದ್ದು ಬಿದ್ದು ಅಳ್ತಾ ಇರ್ತಾನೆ. ಆವಾಗ ನಮ್ಮ ಹೀರೋ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಎಲ್ಲ ನಿನ್ನಿಂದಾನೆ, ನನ್ನ ಮೈಯಲ್ಲಿರೋ ಬರೀ ಆ ಡೈಮಂಡ್ ತಾನೇ ನಿನಗೆ ಬೇಕು ಅಂತ ನಮ್ಮ ಹೀರೋನ ಹಾಕಿ ಚೆನ್ನಾಗಿ ಹೊಡಿತಾನೆ ಸಿಸಿನ. ಹೇಳಿದ್ರೆ ಕೇಳು, ನೀನು ನನ್ನ ಫ್ರೆಂಡ್, ನನಗೆ ಆ ಡೈಮಂಡ್ ಬೇಕಾಗಿಲ್ಲ, ನಿನ್ನ ಫ್ರೆಂಡ್ಶಿಪ್ಪೇ ನನಗೆ ಮುಖ್ಯ ಅಂತ ಹೀರೋ ಹೇಳಿದ್ರು ಸಿಸಿನ್ ಕೇಳ್ತಾ ಇಲ್ಲ. ನಮ್ಮ ಹೀರೋಗೆ ಹೊಡಿತಾನೆ ಇದ್ದಾನೆ. ಅದಕ್ಕೆ ಹೀರೋ, ನನ್ನ ನೀನು ನಂಬ್ತಾ ಇಲ್ಲ ಅಲ್ವಾ, ಪ್ರೂವ್ ಮಾಡಿ ತೋರಿಸ್ತೀನಿ ಬಿಡು, ನಾನೇ ಸತ್ತೋಗ್ತೀನಿ ಅಂತ ನಮ್ಮ ಹೀರೋ ಮಾಸ್ಟರ್ ಕೊಟ್ಟ ಚಾಕುನಿಂದ ಅವನೇ ಚುಚ್ಕೋಬೇಕಾದ್ರೆ ಅಲ್ಲಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಅದ್ರ ಒಳಗಡೆ ಹೀರೋ ಹೋಗ್ಬೇಕಾದ್ರೆ ಚಾಕು ಅಲ್ಲೇ ಬಿದ್ದೋಗುತ್ತೆ. ನಮ್ಮ ಸಿಸಿನ್ಗೆ ಏನು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಹೀರೋ ಮಾಸ್ಟರ್ ಇರೋ ಜಾಗಕ್ಕೆ ಬಂದಿದ್ದಾನೆ. ಮತ್ತೆ ಅಲ್ಲಿ ಮಂತ್ರವಾದಿ ಡ್ರಾಯಿಂಗ್ ಮಾಸ್ಟರು ಇದ್ದಾರೆ. ಆವಾಗ ಮಾಸ್ಟರ್, ಏನಪ್ಪ ಹೀರೋ, ಭೂಮಿ ಹೇಗಿತ್ತು, ನಿನ್ನ ವಾಚ್ ಮಾಡೋಕೇನೆ ಈ ಡ್ರಾಯಿಂಗ್ ಮಂತ್ರವಾದಿನ ಕಳಿಸಿದ್ದೆ ಅನ್ಬೇಕಾದ್ರೆ ನಮ್ಮ ಹೀರೋ, ನಾನು ಆ ವೈಟ್ ಡೈಮಂಡ್ ನ ತಗೊಳ್ಳೇ ಇಲ್ಲ. ಲೂಸು, 500 ವರ್ಷಗಳ ಹಿಂದೆ ನೀನು ಮತ್ತೆ ಕಪ್ಪೆರಾಯ ಸಂಜೀವಿನಿ ತಗೋಬರೋಕೆ ಕಾಡ್ ಒಳಗಡೆ ಹೋಗಿದ್ರಿ. ಆವಾಗ ನೀನು ಪಾತಾಳಕ್ಕೆ ಬೀಳ್ಬೇಕಾದ್ರೆ ಆ ಹುಡುಗ ನಿನ್ನ ಕಾಪಾಡೋಕೆ ಹೋಗಿ ಅವನು ಬಿದ್ದು ಸತ್ತ. ಆವಾಗ ನೀನು ಫೀಲ್ ಮಾಡಿ ಅಳ್ಬೇಕಾದ್ರೆ ನಿನ್ನ ಕಣ್ಣೀರು ಅವನ ಕೈ ಮೇಲೆ ಬಿತ್ತು. ಇವಾಗ ಅದೇನೆ ಜನರೇಷನ್ ಆಗಿ ಆ ಹುಡುಗನ ಮೈಯಲ್ಲಿ ವೈಟ್ ಡೈಮಂಡ್ ಆಗಿ ಬೆಳೆದಿರೋದು. ನೀನು ಯಾವುದರ ಬಗ್ಗೆನೂ ಯೋಚನೆ ಮಾಡಬೇಡ, ಇದು ನಿನ್ನ 500 ವರ್ಷದ ತಪಸ್ಸ, ಆ ಡೈಮಂಡ್ ನ ನೀನು ತಗೊಳ್ಳೇಬೇಕು ಅಂತ ಮಾಸ್ಟರ್ ಕಳಿಸ್ಬೇಕಾದ್ರೆ ನಮ್ಮ ಹೀರೋನು ಕನ್ಫ್ಯೂಷನ್ ಅಲ್ಲೇ ಹೊರಡ್ತಾನೆ. ಈ ಕಡೆ ಕಾಡಲ್ಲಿ ನಮ್ಮ ಸಿಸಿನ್ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಅಡ್ಡ ಬಂದು, ನೋಡು ಸಿಸಿನ್, ನನಗೆ ಆ ಡೈಮಂಡೇ ಬೇಕಾಗಿದ್ದು, ಅದಕ್ಕೇನೆ ನಿನ್ನ ಜೊತೆ ಇದ್ದೆ, ನಿನ್ನ ಹಿಂದೆನೆ ಬರ್ತಾ ಇದ್ದೆ, ಆದ್ರೆ ಇವಾಗ ನನಗೆ ಅದು ಬೇಡ, ನನ್ನ ಕ್ಷಮಿಸ್ಬಿಡು ಅಂತ ಹೀರೋ ಹೇಳ್ಬಿಟ್ಟು ಹೊರಡಬೇಕಾದ್ರೆ ಸಿಸಿನ್ ಹೀರೋನ ಕರೆದು, ನನಗೆ ಈ ಭೂಮಿಯಲ್ಲೇ ಇಷ್ಟ ಆಗಿದ್ದು ನಮ್ಮ ಅಜ್ಜಿ, ನೀನು ಮತ್ತೆ ಕೈ. ನನ್ನ ಲೈಫಲ್ಲಿ ನಾನು ತುಂಬ ಖುಷಿಯಾಗಿ ಇದ್ದಿದ್ದ ದಿನಗಳು ಅಂದರೆ ಅದು ನಿನ್ನ ಜೊತೆ ಇದ್ದ ದಿನಗಳು ಮಾತ್ರ. ನಿನಗೆ ನನ್ನ ಮೈಯಲ್ಲಿರೋ ಡೈಮಂಡ್ ತಾನೇ ಬೇಕು, ತಗೊಳ್ಳೋ, ನಿನಗೆ ಇಲ್ಲದೆ ಇರೋದಾ ಅಂತ ನಮ್ಮ ಹೀರೋ ಚಾಕುನ ತಗೊಂಡು ಅವನ ಮೈಯಲ್ಲಿರೋ ಡೈಮಂಡ್ ನ ತೆಗಿತಾ ಇದ್ದಾನೆ ಸಿಸಿನ. ನೋಡಿದ್ರೆ ಅದು ವೈಟ್ ಡೈಮಂಡ್ ಇಲ್ಲ, ಬ್ಲ್ಯಾಕ್ ಡೈಮಂಡ್. ಇಲ್ಲೇ ಹೀರೋ ನಿಂತಿದ್ದಾನೆ ಅಲ್ವಾ, ಆದ್ರೆ ಇನ್ನೊಂದು ಕಡೆ ನಮ್ಮ ಹೀರೋ ಓಡಿ ಬರ್ತಾ ಇದ್ದಾನೆ. ಏನು ಅಂತ ನೋಡಿದ್ರೆ ಇಷ್ಟೊತ್ತು ಸಿಸಿನ್ ಹತ್ರ ಮಾತಾಡ್ತಾ ಇದ್ದಿದ್ದು ಹೀರೋ ಅಲ್ಲ, ಅಸಿಸ್ಟೆಂಟ್ ಲೀ. ಅವನೇ ದೊಡ್ಡ ವಿಲ್ಲನ್. ಅವನೇ ಡೈಮಂಡ್ ತಗೊಳ್ಳೋದಕ್ಕೆ ಹೋಗಿದ್ದ ಬೇರೆ ಫಾಕ್ಸ್ ಹುಡುಗರನ್ನೆಲ್ಲ ಸಾಯಿಸಿರೋದು. ಅವನಿಗೆ ಬೇಕಾಗಿರೋದಲ್ಲ ಈ ವೈಟ್ ಡೈಮಂಡ್, ಅದಕ್ಕಾಗಿ ಇಷ್ಟೆಲ್ಲ ಮಾಡಿದ್ದಾನೆ ಲೀ. ಛೇ, ಈ ಬ್ಲ್ಯಾಕ್ ಡೈಮಂಡ್ ನ ತಗೊಳ್ಳೋದಕ್ಕಾಗ ನಾನು ಇಷ್ಟು ರಿಸ್ಕ್ ತಗೋತಾ ಇದ್ದೆ. ಸಾಯೋಕ್ಕೂ ಮುಂಚೆ ನಿನ್ನ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ದ ಕಣಪ್ಪ ಅನ್ಬಿಟ್ಟು ಅವನ್ ಪಾಡಿಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಲೀ. ನಮ್ಮ ಹೀರೋ ಟೆನ್ಷನ್ ಆಗಿ ಲೀ ಜೊತೆ ಫೈಟ್ ಮಾಡ್ತಾವನೆ. ಲೆಫ್ಟ್ ಪಂಚು, ರೈಟ್ ಪಂಚು, ಚೆಸ್ಟ್ ಕಿಕ್ಕು, ಬ್ಯಾಕ್ ಕಿಕ್ಕು ಅಂತ ಅವನಿಗೆ ಸರಿಯಾಗಿ ಹೊಡೆದು ಬೆಂಡೆತ್ತುತ್ತಾ ಇದ್ದಾನೆ. ಲೀನು ಸುಮ್ಮನೆ ಅಲ್ಲ, ನಮ್ಮ ಹೀರೋ ಮುಖಕ್ಕೆ ತುಳಿದು ಹೊಡೆದು ಚೆಚ್ತಾ ಇದ್ದಾನೆ. ನಮ್ಮ ಹೀರೋ ಸುಮ್ಮನೆ ನಿಂತ್ರೆ ಬ್ರೂಸ್ಲಿ, ಹಾರಿದ್ರೆ ಜೆಟ್ಲಿ ಅಂತ ಹೊಡಿಬೇಕಾದ್ರೆ ಲೀ ಅವನ ರೂಪವನ್ನು ಚೇಂಜ್ ಮಾಡಿ 5 ಬಾಳದ ಬ್ಲ್ಯಾಕ್ ಫಾಕ್ಸ್ ಆಗಿ ಚೇಂಜ್ ಆಗ್ತಾನೆ. ಅಷ್ಟೇ, ನಮ್ಮ ಹೀರೋಗೆ ಸರಿಯಾಗಿ ಹೊಡಿತಾನೆ. ನಮ್ಮ ಹೀರೋ ಕೈಯಲ್ಲಿ ಆಗ್ತಾನೇ ಇಲ್ಲ. ಕೊನೆಗೆ ಲೀ ಅವನ ಬಾಳದಿಂದ ನಮ್ಮ ಹೀರೋ ಎದೆಲಿ ತೂತೆ ಹಾಕ್ಬಿಡ್ತಾನೆ. ಅಷ್ಟೇ, ನಮ್ಮ ಹೀರೋ ಕತೆ ಮುಗೀತು. ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಲೀ. ಇಲ್ಲಿ ನಮ್ಮ ಹೀರೋ ಸಾಯೋ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಸಿಸಿನ್ ನೋಡ್ತಾನೆ. ಅವನ ಪಕ್ಕದಲ್ಲಿರೋ ಆ ಬ್ಲ್ಯಾಕ್ ಡೈಮಂಡ್ ಹಾಗೆ ವೈಟ್ ಡೈಮಂಡ್ ಆಗಿ ಚೇಂಜ್ ಆಗ್ತಾ ಇದೆ. ಅಂದ್ರೆ ನಮ್ಮ ಸಿಸಿನ್ ಹೀರೋಗೆ ತಾನೇ ಅದನ್ನ ಕೊಡ್ಬೇಕು ಅನ್ಕೊಂಡಿದ್ದ. ಸೊ ಇವಾಗ ಅದೇ ತರ ವೈಟ್ ಡೈಮಂಡಿನ ಶಕ್ತಿ ನಮ್ಮ ಹೀರೋ ಮೈ ಒಳಗಡೆ ಇಳಿಯುತ್ತೆ. ವಾ ವಾ ವಾ, ಹಾಗೆ ಕೆಂಪು ಫಾಕ್ಸ್ ಆಗಿ ಎದ್ದು ನಿಂತ್ಕೋತಾನೆ ಹೀರೋ. ಮಾಸ್ ಆಗಿರುತ್ತೆ ಈ ಸೀನ್. ಇವಾಗ ಕೇಳ್ಬೇಕಾ, ಲೀ ಫಾಕ್ಸ್ ನ ಹಿಡಿದು ಆ ಏಟು ಈ ಏಟು ಅಲ್ಲ, ಬಿಲೋ ಒಂದೊಂದು ಏಟು ರಾಕಿ ಬೈ ಸುತ್ತಿಗೆ ಏಟು. ಲೀದು ಒಂದು ಬಾಳವನ್ನೇ ಕಿತ್ಬಿಡ್ತಾನೆ ನಮ್ಮ ಹೀರೋ. ಕೊನೆಗೆ ಅವನನ್ನ ಹಾಗೆ ಸಾಯಿಸ್ಬಿಡೋಣ ಅಂತ ಹೀರೋ ಅವನನ್ನ ಹಿಡ್ಕೊಂಡಿರ್ಬೇಕಾದ್ರೆ ಸಿಸಿನ್ ನೋಡ್ತಾನೆ ಹೀರೋ. ಸೊ ಸಿಸಿನ್ ಒಳ್ಳೆ ಫಾಕ್ಸ್ ಆಗಿ ಇರ್ಬೇಕು ಅಂತ ಹೇಳಿದ್ದು ನೆನ್ಪಾಗುತ್ತೆ. ಹಾಗೆ ಸಮಾಧಾನ ಆಗಿ ಲೀನ ಸಾಯಿಸದೆ ಬಿಟ್ಬಿಡ್ತಾನೆ ಹೀರೋ. ಬಿಟ್ರೆ ಸಾಕು ಅಂತ ಲೀನು ಎದ್ದು ಬಿದ್ದು ಓಡಿ ಹೋಗ್ತಾನೆ.
ಇವಾಗ ನಮ್ಮ ಹೀರೋ ಹಾಗೆ ಅವನ ಮನಸ್ಸನ್ನ ತಾಳ್ಮೆಗೆ ತಂದು ಅವನ 9 ಬಾಳವನ್ನ ಓಪನ್ ಮಾಡಿ ನಿಂತ್ಕೋತಾನೆ. ಸೂಪರ್ ಆಗಿರುತ್ತೆ ಈ ಸೀನ್. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ಸಿಸಿನ್ಗೆ ಮತ್ತೆ ಜೀವ ಬರುತ್ತೆ. ಆದ್ರೆ ಎಲ್ಲವನ್ನು ಮರ್ತು ಬಿಟ್ಟಿದ್ದಾನೆ. ಎಸ್ಪೆಷಲಿ ನಮ್ಮ ಹೀರೋ ಬಗ್ಗೆ ಎಲ್ಲವನ್ನು ಮರ್ತೇ ಬಿಟ್ಟಿದ್ದಾನೆ. ಆದ್ರೆ ಅಜ್ಜಿ ಮನೆಗೆ ಬಂದ ಮೇಲೆ ನಮ್ಮ ಹೀರೋ ಮಾಡಿಕೊಟ್ಟಿದ್ನಲ್ವಾ ಒಂದು ಗೊಂಬೆ, ಅದನ್ನ ನೋಡ್ಬೇಕಾದ್ರೆ ಇವನ ಒಳಗಡೆ ಏನೋ ಫ್ಲಾಶ್ ಆಗುತ್ತೆ. ಆದ್ರೆ ನಮ್ಮ ಹುಡುಗನಿಗೆ ಯಾವುದುವೇ ನೆನಪಾಗ್ತಾ ಇಲ್ಲ. ಒಂದು ದಿನ ಹಾಗೆ ಕಾಡು ಒಳಗಡೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಚಿಕ್ಕ ಫಾಕ್ಸ್ ಏಟಾಗಿ ನಡ್ಕೊಂಡು ಬರ್ತಾ ಇದೆ. ಅದು ನೋಡೋಕೆ ಏಟಾಗಿ ತುಂಬಾ ಸಪ್ಪಿಗೆ ಇರೋದ್ರಿಂದ ಅದನ್ನ ಮನೆಗೆ ತಗೊಂಡು ಹೋಗ್ತಾನೆ ಸಿಸಿನ್. ಇವಾಗ ಚಿಕ್ಕ ಫ್ಲಾಶ್ ಬ್ಯಾಕ್. ನಮ್ಮ ಸಿಸಿನ್ ಡೈಮಂಡ್ ತೆಗೆದ ಮೇಲೆ ಸತ್ತೋಗ್ಬಿಟ್ಟಿದ್ದ ಅಲ್ವಾ. ಸೊ ಆವಾಗ 9 ಬಾಳ ಇರೋ ನಮ್ಮ ಹೀರೋ ಫಾಕ್ಸ್, ನನಗೆ ಈ ಇಮ್ಮೋರ್ಟಲ್ ಶಕ್ತಿ ಬೇಡ, ಈ ವೈಟ್ ಡೈಮಂಡಿನ ಶಕ್ತಿ ನನಗೆ ಬೇಡವೇ ಬೇಡ, ಅದನ್ನ ತಗೊಂಡು ಮತ್ತೆ ಸಿಸಿನ್ಗೆ ಜೀವನ ಕೊಡಿ ಅಂತ ದೇವ್ರ ಹತ್ರ ಕೇಳ್ಕೋಬೇಕಾದ್ರೆ ದೇವ್ರು ಅದೇ ತರ ನಮ್ಮ ಹೀರೋ ಹತ್ರ ಇರೋ ಇಮ್ಮೋರ್ಟಲ್ ಶಕ್ತಿನ ತೆಗೆದ್ಬಿಟ್ಟು ಅವನನ್ನ ಬರೀ ನಾರ್ಮಲ್ ಫಾಕ್ಸ್ ಆಗಿ ಚೇಂಜ್ ಮಾಡಿ ಸಿಸಿನ್ಗೆ ಮತ್ತೆ ಜೀವನ ಕೊಟ್ಟಿರ್ತಾರೆ. ಇವಾಗ ನಮ್ಮ ಹೀರೋ ಸಿಸಿನ್ ಅವನ ಮನೆಯಲ್ಲಿ ಅವನ ಜೊತೆಗೆ ಒಂದು ಫಾಕ್ಸ್ ಆಗಿ ಜೀವನ ಮಾಡ್ತಾ ಇದ್ದಾನೆ. ನಮ್ಮ ಹೀರೋವಿನ ಹೆಸರು 13. ಸೊ ಅವನಿಗೆ ಮತ್ತೆ 13 ಅಂತಾನೆ ಏನು ನೆನ್ಪಿಲ್ಲ ಅಂದ್ರೂ ಕೂಡ ಹೆಸರು ಇಡ್ತಾ ಇದ್ದಾನೆ ಸಿಸಿನ್. ಆವಾಗ ಪಕ್ಕದ ಮನೆ ಚಿಕನ್ಸ್ನ ಕಾಣ್ತಾ ಇಲ್ವಂತೆ, ನೀನೇ ಕದ್ದಿದ್ದ 13 ಅಂತ ಸಿಸಿನ್ ಕೇಳ್ಬೇಕಾದ್ರೆ ಇಲ್ಲ ಅನ್ನೋ ತರ ಹೀರೋ ಫಾಕ್ಸ್ ಸದ್ದು ಮಾಡ್ತಾ ಇದೆ. ಆವಾಗ ಪಕ್ಕದ ಮನೆಯವರು ಇಲ್ಲ ಇಲ್ಲ ಚಿಕನ್ಸ್ ಎಲ್ಲ ಇಲ್ಲೇ ಇದೆ, ಸೇಫ್ ಆಗಿದೆ ಅನ್ಬೇಕಾದ್ರೆ ಅದಕ್ಕೆ ಸಿಸಿನ್ ಸಾರಿ ಕಣೋ 13 ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಾ ಇದ್ದಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಲ್ವಾ? ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಅಪ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.